ಕರ್ನಾಟಕದ ಇತಿಹಾಸದಲ್ಲಿ ಬಂಗಾರದ ಯುಗದ ಒಂದು ಪರ್ಫೆಕ್ಟ್ ಕಲ್ಯಾಣ ಚಾಲುಕ್ಯರ ದೇವಾಲಯ ಹೇಗಿರಬೇಕು, ಅದನ್ನ ಹೇಗೆ ನೋಡಬೇಕು ಅನ್ನೋದಕ್ಕೆ ಒಂದು ಬಹಳ ಒಳ್ಳೆ ಮಾದರಿ ನಮ್ಮ ವೀಕ್ಷಕರಿಗೆ. ಚಕ್ರವರ್ತಿ ಅಂತಾನೆ ಅದಕ್ಕೆ ಹೆಸರಿದ್ದಾರೆ, ಈಗ ದೇವಾಲಯಗಳ ಚಕ್ರವರ್ತಿ ಅಂತ. ಇಡೀ ಕರ್ನಾಟಕದ ದೇವಾಲಯಗಳ ಚಕ್ರವರ್ತಿ ಇದು. PC ಬ್ರೌನ್ ಅಂತ ಒಬ್ಬ ಬ್ರಿಟಿಷ್ ಅಧಿಕಾರಿ ಈ ಸ್ಥಳವನ್ನು ನೋಡಿಬಿಟ್ಟು ಏನಂತ ಹೇಳ್ತಾನೆ ಅಂತಂದ್ರೆ, ಫೈನೆಸ್ಟ್ ಮೊನ್ಯುಮೆಂಟ್ ಇನ್ ಕನ್ನಡ ಕಂಟ್ರಿ ಆಫ್ಟರ್ ಹಳೆಬೀಡು ಅಂತ ಹೇಳ್ತಾನೆ. ರೋಮಾಂಚನವೇ ಕನ್ನಡ. ಎಲ್ಲಿದೆ ಸರ್ ನಾವೀಗ ಕುಕನೂರಿನ ಸಮೀಪದಲ್ಲೇ ಇರುವಂತಹ ಇಟಗಿ ಎಂಬ ಗ್ರಾಮದಲ್ಲಿದ್ದೀವಿ. ಈ ಗ್ರಾಮ ನಮ್ಮ ಕಲ್ಯಾಣ ಚಾಲುಕ್ಯರ ಕಾಲದ ದೇವಾಲಯಗಳ ಚಕ್ರವರ್ತಿ ಎಂದು ಹೆಸರಾದಂತಹ ಮಹಾದೇವ್ ದೇವಾಲಯದಲ್ಲಿ ಇದ್ದೀವಿ. ಬಹಳ ವಾಸ್ತುಶಿಲ್ಪ ದೃಷ್ಟಿಯಿಂದ ಬಹಳ ಉತ್ತಮವಾದಂಥ ದೇವಾಲಯ ಇದು. ವಾಸ್ತುಶಿಲ್ಪ ಶೈಲಿಯಿಂದ ಬಹಳ ಪ್ರಸಿದ್ಧವಾದಂತಹ ದೇವಾಲಯ. ಬಹಳ ಸುಂದರವಾದಂತಹ ಕಂಬಗಳ ಕೆತ್ತನೆ, ಭಿತ್ತಿ ಅಲಂಕರಣ, ಅಧಿಷ್ಠಾನ, ಏನು ನಾವು ನಮ್ಮ ಭಾರತೀಯ ಸಂಪ್ರದಾಯದ ವಾಸ್ತುಶಿಲ್ಪ ಕಲೆ ಅಂತೀವಲ್ಲ, ಆ ವಾಸ್ತುಶಿಲ್ಪ ಕಲೆಗೆ ಒಂದು ವಿಶೇಷ ಮೆರುಗು. ಮತ್ತು ಕಲ್ಯಾಣ ಚಾಲುಕ್ಯರ ಕಾಲದ ಈ ಭಾಗದ ಎಲ್ಲ ದೇವಾಲಯಗಳಿಗಿನ ಒಂದು ಮುಕುಟಪ್ರಾಯವಾಗಿರುವಂತಹ ಚಕ್ರವರ್ತಿ ಅಂತಾನೆ ಅದಕ್ಕೆ ಹೆಸರಿದ್ದಾರೆ, ಈಗ ದೇವಾಲಯಗಳ ಚಕ್ರವರ್ತಿ ಅಂತ. ಇಡೀ ಕರ್ನಾಟಕದ ದೇವಾಲಯಗಳ ಚಕ್ರವರ್ತಿ ಇದು. ಎಂಪರರ್ ಇದ್ದ ಹಾಗೆ, ಆಲ್ ಟೆಂಪಲ್ಸ್ ಆಫ್ ಕರ್ನಾಟಕ ಅಂತ ಇದನ್ನ ನಾವು ಹೇಳ್ಬೋದು. ಸೊ ಅದಕ್ಕಿಂತ ಮುಂಚೆ ಈ ಇಟಗಿ ಊರಿನ ಬಗ್ಗೆ ನಮ್ಮ ಉದಯ್ ಅವ್ರು ಏನು ಹೇಳ್ತಾರೆ ಕೇಳೋಣ. ಅವರು ಸ್ಥಳೀಕರು ಇಲ್ಲಿ. ಉದಯ್ ಸರ್, ಈ ಇಟಗಿ ಗ್ರಾಮ, ಇಟಗಿ ಎರಡಿದೆ, ಇಟಗಿ ಭೀಮಾಂಬಿಕೆ ಒಂದು, ಇಟಗಿ ಮಹಾದೇವ ಟೆಂಪಲ್ ಒಂದೊಂದು. ಏನು ಈ ಇಟಗಿಯ ಒಂದು ವಿಶೇಷ? ಇಟಗಿ ಬಂದುಬಿಟ್ಟು ಸರ್, ಇದು ಒಂದು ಅಗ್ರಹಾರ. ಇಟಗಿಯಲ್ಲಿ ನಮಗೆ ಬಾದಾಮಿ ಚಾಲುಕ್ಯರ ಕಾಲದಿಂದನೂ ಶಾಸನಗಳು ನಮಗೆ ಸಿಗುತ್ತವೆ ಸರ್. ಅದರಲ್ಲಿ ಯುದ್ಧ ಮಲ್ಲ ಸತ್ಯಾಶ್ರಯ ಅಂತೇಳಿ ಒಬ್ಬ ಬಾದಾಮಿ ಚಾಲುಕ್ಯರ ಅರಸ ಬರ್ತಾನೆ ಸರ್. ಅವನು ಇಲ್ಲಿಯ ಇಟಗಿಯ ನಾಗಣ್ಣ ಸೋಮಯಾಜಿ ಅನ್ನೋ ಒಬ್ಬ ಬ್ರಾಹ್ಮಣನಿಗೆ ಈ ಊರನ್ನು ದಾನವಾಗಿ ಬಿಟ್ಟು ಕೊಡ್ತಾನೆ. ಅದು ಇಲ್ಲಿ ಸಿಗುವಂಥ 1ನೇ ಶಾಸನ. ಆನಂತರ ಬಾದಾಮಿ ಚಾಲುಕ್ಯರ ನಂತರ ಇಲ್ಲಿ ರಾಷ್ಟ್ರಕೂಟರ ಆಡಳಿತ ಶುರುವಾಗುತ್ತೆ. ನಾ ಇಲ್ಲಿ ಬಹಳಷ್ಟು ಏನು ಮೆನ್ಷನ್ ಮಾಡಬೇಕು. ರಾಷ್ಟ್ರಕೂಟರಲ್ಲಿ ಕನ್ನರ ದೇವ ಅಂತ ಒಬ್ಬ ಪ್ರಸಿದ್ಧ ಅರಸ. ಆ ಕನ್ನರ ದೇವನ ಆಡಳಿತ ಸಮಯದಲ್ಲಿ ರಾಷ್ಟ್ರಕೂಟರಿಗೂ ಚೋಳರಿಗೂ ಘನಘೋರ ಯುದ್ಧ ಆಗುತ್ತೆ. ಆ ಯುದ್ಧದಲ್ಲಿ ಗಂಗರ ಅರಸರಾದ ಬಟುಗನು ರಾಷ್ಟ್ರಕೂಟ ಕನ್ನಡ ದೇವನಿಗೆ ಸಹಾಯ ಮಾಡ್ತಾನೆ. ರಾಷ್ಟ್ರಕೂಟರು ಚೋಳರನ್ನ ಸೋಲಿಸ್ತಾರೆ. ಚೋಳರು ಅಂದ್ರೆ ತಮಿಳ್ನಾಡಿನವರು. ಅವ್ರನ್ನ ತಕ್ಕೋಲಂ ಯುದ್ಧ ಅಂತೇಳಿ ತಮಿಳ್ನಾಡಿನಲ್ಲಿ ನಡೆಯುತ್ತೆ. ಅದರಲ್ಲಿ ಸೋಲಿಸ್ತಾರೆ. ಸೋಲಿಸಿದ ನಂತರ ಕನ್ನಡ ದೇವ ಬಹಳ ಏನೋ ಇದರಿಂದ ವಿನೀತನಾಗಿ ಗಂಗರಿಗೆ ಈ ಭಾಗದ ಆಡಳಿತವನ್ನ ಕೊಡ್ತಾನೆ. ಇದು ಕೂಡ ಗಂಗವಾಡಿ 96,000ರಲ್ಲಿ ಬರ್ತದೆ. ಗಂಗರು ಅಂದ್ರೆ ತಲಕಾಡಿ ಗಂಗರಿಗೆ, ಬಟುಗನಿಗೆ ಈ ಎಲ್ಲ ಇದು ತುಂಗಭದ್ರಾ ನದಿಯ ಉತ್ತರ ಭಾಗದ ಹಲವು ಪ್ರದೇಶಗಳನ್ನು ರಾಷ್ಟ್ರಕೂಟ ಅರಸ ಗಂಗರಿಗೆ ನೀಡುತ್ತಾನೆ. ಉದಾಹರಣೆಗೆ ಬೆಳ್ವಲ 300, ಆನಂತರ ಕೆಳವಾಡಿ, ಕಿಸುಕಾಡು, ಕುಕ್ನೂರು 30, ನರೇಗಲ್ 12, ಇಂಥ ಹಲವಾರು ಪ್ರದೇಶಗಳನ್ನು ಬಟುಗನಿಗೆ ಬಿಟ್ಕೊಡ್ತಾನೆ. ಬಟುಗುನ ಕೂಡ ಇಟ್ಟಿಗೆಗೆ ಬಂದು ದಾನ ಧರ್ಮಗಳನ್ನು ಮಾಡಿದಂಥ ಶಾಸನಗಳು ನಮಗೂ ಕೂಡ ಲಭ್ಯವಿದೆ. ಆನಂತರ ಇಟ್ಟಿಗೆಗೆ ಬಹಳ ಪ್ರಮುಖವಾದ ಆದ್ಯತೆ ಬಂದಿದ್ದು ಕಲ್ಯಾಣ ಚಾಲುಕ್ಯರ ಸಮಯದಲ್ಲಿ. ರಾಷ್ಟ್ರಕೂಟರ ನಂತರ ಗಂಗರ ನಂತರ ಕಲ್ಯಾಣ ಚಾಲುಕ್ಯರು ಬರ್ತಾರೆ. ಅವರಲ್ಲಿ ಬಹಳ ದೊಡ್ಡ ಪ್ರಾಮುಖ್ಯತೆ ಸಿಕ್ತು. ಇಲ್ಲಿಯ ಶಾಸನ ಪ್ರಕಾರ ಈ ದೇವಸ್ಥಾನ ನಿರ್ಮಾಣವಾಗಿದ್ದು ವಿಕ್ರಮ ಶಕೆ 32ನೇ ವರ್ಷ. ಅಂದರೆ ನಾವೇನು ನಮ್ಮ ಸಿಸ್ಟಮಲ್ಲಿ ಶಾಲಿವಾನ ಶಕೆ ಅಂತೇಳಿ ನಾವು ಇಯರನ್ನು ಇದನ್ನು ಮಾಡ್ತೀವಿ, ಕ್ಯಾಲ್ಕುಲೇಟ್ ಮಾಡ್ತೀವಿ. ಅಂದರೆ ಶಾಲಿವಾನ ರಾಜರು ಆಡಳಿತ ಶುರು ಮಾಡಿದಿಂದ ಶುರುವಾದಂಥ ಶಕೆ. ಈ 6ನೇ ವಿಕ್ರಮಾದಿತ್ಯ ಬಂದ್ಬಿಟ್ಟು ತಾನು ಇದು ಏನು ಸಿಂಹಾಸನಕ್ಕೆ ಬಂದಾಗೆ ತನ್ನದೇ ಆದಂಥ ಒಂದು ಶಕೆಯನ್ನು ಶುರು ಮಾಡ್ತಾನೆ, ವಿಕ್ರಮ ಶಕೆ ಅಂಥೇಳಿ. ಅವನ ಆಡಳಿತದ 32ನೇ ವರ್ಷದಲ್ಲಿ ಇದು ದೇವಾಲಯ ನಿರ್ಮಾಣ ಆಗಿತ್ತು. ಅಂದರೆ ಅವನು 1075ರಲ್ಲಿ ಆಡಳಿತಕ್ಕೆ ಬಂದ. ಈ ದೇವಸ್ಥಾನ ಅಂದರೆ 32ನೇ ವರ್ಷ ಅಂದರೆ 1108ರಿಂದ 1112 ಅವಧಿಯಲ್ಲಿ ಈ ದೇವಸ್ಥಾನ ನಿರ್ಮಾಣವಾಗಿದ್ದು. ಅಂದರೆ ಇದು ಕೂಡ 1000 ವರ್ಷದ. ಹೌದು, 1000 ವರ್ಷದ ಇತಿಹಾಸ ಈ ದೇವಸ್ಥಾನಕ್ಕಿದೆ. ಅವನ ಅಡಿಯಲ್ಲಿ ಬಂದುಬಿಟ್ಟು ಯಾರು ದಂಡನಾಯಕ ಬಂದ್ಬಿಟ್ಟು ಮಹಾದೇವ ದಂಡನಾಯಕ ಅಂತೇಳಿ. ಅವನು ಇಟ್ಟಿಗೆ ಸ್ಥಳೀಕ. ಅವನು ವಿಕ್ರಮಾದಿತ್ಯನಿಗೆ ಅವನ ಉತ್ತರ ಭಾರತದ ದಂಡಯಾತ್ರೆಗಳಲ್ಲಿ, ಪೂರ್ವ ಭಾರತದ ದಂಡಯಾತ್ರೆಗಳಲ್ಲಿ ಬಹುದೊಡ್ಡ ಕೊಡುಗೆಯನ್ನು ಕೊಟ್ಟಿರ್ತಾನೆ. ಆನಂತರ ವಿಕ್ರಮಾದಿತ್ಯನ ಹೆಂಡತಿ ಸಾಕಳದೇವಿ ಬಂದ್ಬಿಟ್ಟು ನರೇಂಗಲ್ 12 ಅಂತ ಪ್ರದೇಶವನ್ನು ಅವಳೇ ಆಡಳಿತಾಧಿಕಾರಿಯಾಗಿ ನೋಡ್ಕೊಳ್ತಾಳೆ. ಆ ಪ್ರದೇಶ ನರೇಗಲ್ 12 ಪ್ರದೇಶದ ಒಂದು ಭಾಗನೇ ಇಟ್ಟಿಗೆ. ಈ ಊರು. ಮಹಾದೇವ ದಂಡನಾಯಕ
ಅವರ ತಾಯಿ ತಂದೆಯರ ಹೆಸರಲ್ಲಿ ಕೂಡ ಇಲ್ಲಿ ದೇವಾಲಯಗಳನ್ನ ನಿರ್ಮಾಣ ಮಾಡ್ತಾರೆ. ಅವ್ರ ತಂದೆ ಹೆಸರು ನಾರಾಯಣ ದೇವ ಅಂತೇಳಿ ನಾರಾಯಣ ದೇವಸ್ಥಾನವನ್ನು, ಅವಳ ತಾಯಿ ಹೆಸರು ಚಂದ್ರಲಾಂಬಿಕೆ ಅಂತೇಳಿ ಚಂದ್ರಲೇಶ್ವರ ದೇವಸ್ಥಾನವನ್ನು ನಿರ್ಮಾಣ ಮಾಡಿ ತನ್ನ ಹೆಸರಿನಲ್ಲಿ ಮಹಾದೇವ ದೇವಸ್ಥಾನವನ್ನು ಅವನು ನಿರ್ಮಾಣ ಮಾಡ್ತಾನಂತ ಇಲ್ಲಿ ಶಾಸನದಿಂದ ಕಂಡು ಬಂದಿದೆ. ಈ ಶಾಸನದ ಪ್ರಕಾರ ಈ ದೇವಸ್ಥಾನದ ಚಟುವಟಿಕೆಗಳು ನಡಿಬೇಕಂತ ಹೇಳಿ ಇಲ್ಲಿ ಮುಂದೆ ಬೆಣಕಲ್ ಅಂತ ಊರು ಬರುತ್ತೆ. ಅಲ್ಲ ಬೆಣಕಲ್ ಅಂತೇಳಿ, ಬೆಣ್ಣೆಕಲ್ಲು ಅಂತೇಳಿ ಅವಾಗ ಕರಿತಿದ್ರು, ಈಗ ಬೆಣಕಲ್ ಅಂತೇಳಿ ಇಲ್ಲಿಂದ ಪಕ್ಕದಲ್ಲಿ ಒಂದು 4-5 ಕಿಲೋಮೀಟರ್. ಆ ಊರನ್ನು ದತ್ತಿಯಾಗಿ ಈ ದೇವಸ್ಥಾನಕ್ಕೆ ವಿಕ್ರಮಾದಿತ್ಯ 6ನೇ ವಿಕ್ರಮಾದಿತ್ಯ ನೀಡ್ತಾನೆ. ಸ್ವತಃ ಮಹಾದೇವ ದಂಡನಾಯಕ ಈ ಪೂಜಾ ಕಾರ್ಯಗಳಿಗೆ, ಇಲ್ಲಿಯ ಚಟುವಟಿಕೆಗಳಿಗೆ ಸುಮಾರು ಒಂದು 500 ಮತ್ತರು ಭೂಮಿಯನ್ನು ದಾನವಾಗಿ ನೀಡ್ತಾನೆ. 20 ಆಳು ಕಾಳುಗಳಿಗೆ 24 ಮನೆಗಳನ್ನು ನೀಡ್ತಾನೆ. ಮತ್ತರು ಅಂತಂತಂದರೆ 3.25 ಎಕರೆ ಒಂದು ಮತ್ತರ್ ಅಂತೇಳಿ 500 ಮತ್ತರ್ ಪ್ರದೇಶವನ್ನು ಅವನು ಇದಕ್ಕೆ ಬಿಡ್ತಾನೆ. ಅಂದರೆ ಸುಮಾರು 1500ರಿಂದ 1700 ಎಕರೆ ವ್ಯಾಪ್ತಿಯಲ್ಲಿ ಬರುವಂಥ ಹುಟ್ಟುವಳಿ ಅಥವಾ ಏನದರಿಂದ ಬಂದಿದ್ದಂಥ ಆದಾಯವನ್ನು ದೇವಸ್ಥಾನ ಚಟುವಟಿಕೆಗಳಿಗೆ, ಅನ್ನದಾಸೋಹ ಇರ್ಬೋದು, ನೈವೇದ್ಯ ಇರ್ಬೋದು, ಈಗ ಈ ರೀತಿ ಚಟುವಟಿಕೆಗಳಿಗೆ ಅದನ್ನು ಅವನು ಮೀಸಲಾಗಿಡ್ತಾನೆ. ಈ ಅನಂತರ ಶಾಸನ ಪ್ರಕಾರ ಇದನ್ನು ದೇವಾಲಯಗಳ ಚಕ್ರವರ್ತಿ ಅಂತಲೂ ಕೂಡ ವರ್ಣಿಸಿದ್ದಾರೆ. ಯಾಕಂತಂದರೆ ಕಾರಣವನ್ನು, ವಾಸ್ತುಶಿಲ್ಪವನ್ನು ತಾವು ನೋಡ್ಬೋದು. ಇಂಥ ಅದ್ಭುತವಾದಂಥ ದೇವಸ್ಥಾನ. PC ಬ್ರೌನ್ ಅಂತ ಒಬ್ಬ ಬ್ರಿಟಿಷ್ ಅಧಿಕಾರಿ ಈ ಸ್ಥಳವನ್ನು ನೋಡಿಬಿಟ್ಟು ಏನಂತ ಹೇಳ್ತಾನೆ ಅಂತಂದರೆ, ಫೈನೆಸ್ಟ್ ಮೊನ್ಯುಮೆಂಟ್ ಇನ್ ಕನ್ನಡ ಕಂಟ್ರಿ ಆಫ್ಟರ್ ಹಳೇಬೀಡು ಅಂತ ಹೇಳ್ತಾನೆ. ಅಷ್ಟು ವಾಸ್ತುಶಿಲ್ಪಕ್ಕೆ ಪ್ರಸಿದ್ಧವಾದಂಥ ದೇವಸ್ಥಾನ. ಇನ್ನೊಂದು ಆಸಕ್ತಿಕರ ವಿಷಯ, ಇದೊಂದು ವಾದ ಎಷ್ಟು ಮಟ್ಟಿಗೆ ಸತ್ಯನೋ ಸುಳ್ಳೋ ಗೊತ್ತಿಲ್ಲ. ಏನಾಗುತ್ತೆ, ದಕ್ಷಿಣದಲ್ಲಿ ಬಂದುಬಿಟ್ಟು ಹೊಯ್ಸಳರ ಚಕ್ರವರ್ತಿ ವಿಷ್ಣುವರ್ಧನ ವಿಷ್ಣುವರ್ಧನ ಬಗ್ಗೆ ಕೇಳಿದ್ದೀನಿ. ಅವನು ಬಂದುಬಿಟ್ಟು ಕಲ್ಯಾಣಿ ಚಾಲುಕ್ಯರ ಕೆಳಗೆ ಸಾಮಂತಾಧಿಕಾರಿ. ವಿಷ್ಣುವರ್ಧನ ಇಲ್ಲಿ ಈ ಸ್ಥಳಕ್ಕೆ ಭೇಟಿ ನೀಡಿದಾಗ ಈ ಸ್ಥಳದಿಂದ ಪ್ರೇರಣೆಗೊಂಡು ಇವನು ಬೇಲೂರು ಹಳೇಬೀಡಿನಲ್ಲಿ ಏನು ಚೆನ್ನಕೇಶವ ದೇವಸ್ಥಾನ ನೋಡ್ಬೋದು, ಹಿಂಗೆ ಸುಮಾರು ದೇವಸ್ಥಾನಗಳನ್ನು ನೋಡ್ಬೋದು. ಇದರಿಂದ ಪ್ರೇರಣೆಗೊಂಡು ಕೂಡ ಕಟ್ಟಿದಂಥ ಒಂದು ವಾದ. ಅಂದರೆ ಹೊಯ್ಸಳರ ವಿಷ್ಣುವರ್ಧನ ಕಲ್ಯಾಣಿ ಚಾಲುಕ್ಯರ ಸಾಮಂತ ರಾಜ. ಅವನು ಸ್ವತಂತ್ರ ಆಗೋಕ್ಕೆ ಪ್ರಯತ್ನ ಪಟ್ಟ, ಆದರೆ ವಿಕ್ರಮಾದಿತ್ಯ ಬದುಕಿದ್ದವರೆಗೂ ಅವನು ಸ್ವತಂತ್ರ ಆಗೋಕ್ಕೆ ಸಾಧ್ಯ ಆಗಲಿಲ್ಲ. ಅವನ ಕಾಲದಲ್ಲಿ ಬಂದ್ಬಿಟ್ಟು ತಲಕಾಡಿನಲ್ಲಿ ಚೋಳರ ಆಡಳಿತ ಇರುತ್ತೆ. ಇವರು ವಿಷ್ಣುವರ್ಧನ ಮತ್ತು ಇವರು ಏನು ವಿಕ್ರಮಾದಿತ್ಯ ಒಂದು ಪೀಸ್ ಮೀಟಿಂಗ್ ಮಾಡ್ಕೊಂಡ್ಬಿಟ್ಟು ಇವರು ಚೋಳರನ್ನು ತಲಕಾಡಿನಿಂದ ಓಡಿಸ್ತಾರೆ. ಆನಂತರ ರಾಮಾನುಜಾಚಾರ್ಯರು ಬರ್ತಾರೆ. ಅವ್ರ ಪ್ರಭಾವಕ್ಕೊಳಗಾಗಿ ಸುಮಾರು ವಿಷ್ಣು ದೇವಸ್ಥಾನಗಳನ್ನು ಅವನು ಕಟ್ಟಿಸಿದ್ದನ್ನು ನಾನು ನೋಡ್ಬೋದು. ಆದರೆ ಅವನ ದೇವಸ್ಥಾನ ಕಟ್ಟೋಕ್ಕೆ ಒಂದು ಪ್ರೇರಣೆ ಕೂಡ ಇದು ಇಟ್ಟಿಗೆ ದೇವಸ್ಥಾನ ಅಂತ ಒಂದು ವಾದ ಇದೆ. ಇದು ಈ ಸ್ಥಳದ ಒಂದು ಇತಿಹಾಸ. ಈಗ ಇದು 1100ರಲ್ಲಿ ಸುಮಾರಲ್ಲಿ ಆಗಿದ್ದಲ್ವಾ? ಹೌದು. ಹೊಯ್ಸಳ ಟೆಂಪಲ್, ಚೆನ್ನಕೇಶವ ಟೆಂಪಲ್ ಯಾವಾಗ ಆಗಿದ್ದು? ಅವನು ಅದೇ ಆಸುಪಾಸಿನಲ್ಲಿ ನಡೆಯುತ್ತೆ ಸರ್. 12ನೇ ಶತಮಾನದ ಆಸುಪಾಸಿನಲ್ಲಿ ಅವು ನಿರ್ಮಾಣವಾಗಿದೆ ಸರ್. ಇದು ವಿಷ್ಣುವರ್ಧನ ಬಂದುಬಿಟ್ಟು ಮೊದಲು ಜೈನ ಧರ್ಮದವನಂತ ಒಂದು ವಾದ ಇದೆ. ಬಿಟ್ಟಿದೇವ ಅಂತ ಅವನ ಹೆಸರು. ರಾಮಾನುಜಾಚಾರ್ಯರು ತಮಿಳುನಾಡಿನಿಂದ ಆಶ್ರಯ ಕೇಳ್ಕೊಂಡು ಬಂದಾಗ ಅವ್ರ ಪ್ರಭಾವಕ್ಕೆ ಒಳಪಟ್ಟು ಬಿಟ್ಟಿದೇವನನ್ನು ವಿಷ್ಣುವರ್ಧನ ಅಂತೇಳಿ ಅವನ ಹೆಸರನ್ನು ಬದಲಾಯಿಸ್ಕೊತಾನೆ. ವೈಷ್ಣವ ಧರ್ಮನ ಸ್ವೀಕರಿಸ್ತಾನೆ. ವೈಷ್ಣವ ಧರ್ಮ ಸ್ವೀಕರಿಸಿದ ನಂತರ ತನ್ನ ಇದು ಏನೋ ಸಾಮ್ರಾಜ್ಯದಲ್ಲಿ ಒಂದು 5 ವಿಷ್ಣು ದೇವಸ್ಥಾನಗಳನ್ನು ಅವನು ಕಟ್ತಾನೆ ಸರ್. ಒಂದು ಬಂದ್ಬಿಟ್ಟು ಗದಗಿನ ವೀರನಾರಾಯಣ, ಬೇಲೂರು ಚೆನ್ನಕೇಶವ, ಕೀರ್ತಿನಾರಾಯಣ, ತಲಕಾಡಿ ಮೇಲುಕೋಟೆ ಚಲುನಾರಾಯಣ ಸ್ವಾಮಿ, ಹೀಗೆ ಒಂದು 5 ದೇವಸ್ಥಾನವನ್ನು ಅವನು ನಿರ್ಮಾಣ ಮಾಡ್ತಾನೆ. ಅವನು ಬಂದ್ಬಿಟ್ಟು ಮೊದಲು ವಿಕ್ರಮಾದಿತ್ಯ 6ನೇ ಕೆಳಗೆ ಸಾಮಂತರಾಜ. ಇದು ಇನ್ಸ್ಪಿರೇಷನ್ ಇದ್ರೂ ಇರ್ಬೋದು. ಹೌದು, ಇದು ಇನ್ಸ್ಪಿರೇಷನ್ ಇದ್ದೂ ಇರ್ಬೋದು ಅಂತ ಒಂದು ವಾದ. ಇದು ಈ ಸ್ಥಳದ ಇತಿಹಾಸ. ಇದು ದೇವಾಲಯಗಳ ಸಂಕೀರ್ಣ ಅಂತ ಹೇಳಿ ಅನೇಕ ದೇವಾಲಯಗಳು ಇಲ್ಲಿವೆ. ಇಲ್ಲಿ ವಿಶೇಷ ಏನಂದ್ರೆ ಇಲ್ಲೊಂದು ಸರಸ್ವತಿ ಮಠ ಅಂತ ಕೂಡ ಇದೆ. ಮಠನೇ ಇದೆ ಒಳಗಡೆ? ಮಠ ಇದೆ. ಹೆಸರು ಮಠ ಇದ್ರೂ ಕೂಡ ನಾವು ಈಗ ಏನು ಕಾಂಟೆಕ್ಸ್ಟಲ್ಲಿ ಮಠ ಅಂತೀವಲ್ಲ, ಆ ರೀತಿ ಮಠ ಅಲ್ಲ. ಆ ಕಾಲದಲ್ಲಿ ಮಠ ಅಂದರೆ ಅದೊಂದು ಅಗ್ರಹಾರದ ಕೇಂದ್ರ ಆಗಿತ್ತು, ಅಂದರೆ ಶಿಕ್ಷಣದ ಕೇಂದ್ರ ಆಗಿತ್ತು. ಸ್ವಲ್ಪ ನಾವು ಶಿಕ್ಷಣದ ಬಗ್ಗೆ ಇಲ್ಲಿ ಚರ್ಚೆ ಮಾಡೋಣ. ಈ ಕಲ್ಯಾಣ ಚಾಲುಕ್ಯರ ಕಾಲದಲ್ಲಿ 3 ಬಹಳ ಪ್ರಮುಖ ಸಂಗತಿ ಇದು. ಅದು ಕದಂಬರ ಕಾಲದಿಂದನೂ ಆರಂಭ ಆಗ್ತದೆ. ಅದು ಅಗ್ರಹಾರ, ಬ್ರಹ್ಮಪುರಿ, ಘಟಿಕಾ ಸ್ಥಾನ ಅಂತ. ಜಸ್ಟ್ ಲೈಕ್ ನಮ್ಮಲ್ಲಿ ಪ್ರೈಮರಿ ಸ್ಕೂಲು, ಹೈಸ್ಕೂಲು, ಕಾಲೇಜು, ಯೂನಿವರ್ಸಿಟಿ ಇದ್ದ ಹಾಗೆ. ಅಗ್ರಹಾರ ಅಂದರೆ ಅದು ಬೇಸಿಕ್ ಸೆಂಟರ್. ಅದು ಅಗ್ರಹಾರ ಅಂದರೆ ಬ್ರಾಹ್ಮಣರು, ವಿದ್ವಾಂಸರು, ಪಂಡಿತರು, ಶಿಕ್ಷಣ ಕೊಡೋ ಇರುವಂತಹ ಜನರು. ಬಹಳಷ್ಟು ಅಗ್ರಹಾರ ನಾವು ಈ ಭಾಗದಲ್ಲಿ ನೋಡ್ತಾ ಇದ್ದೀವಿ. ಉತ್ತರ ಕರ್ನಾಟಕದಲ್ಲಿ ವಾಸ ಇದ್ದಾಗ ಜನ ವಿದ್ಯಾರ್ಥಿಗಳು ಅಲ್ಲೇ ಹೋಗಿ ಪಾಠ ಕಲಿಬೇಕಾಗ್ತಿತ್ತು. ಈಗ ನಾವೆಲ್ಲ ಮೇಷ್ಟ್ರುಗಳು ವಿದ್ಯಾರ್ಥಿಗಳು ಎಲ್ಲಿದ್ದಾರೆ ಅಲ್ಲಿ ಹೋಗಿ ಪಾಠ ಮಾಡ್ತೀವಿ ನಾವು ಶಾಲೆ ಕಾಲೇಜುಗಳಲ್ಲಿ. ಆವಾಗ ಏನು ಮಾಡ್ತಾ ಇತ್ತು ಅಂದರೆ ವಿದ್ಯಾರ್ಥಿಗಳೇ ಅಲ್ಲಿ ಬಂದು ಪಾಠ ಕಲಿತಾ ಇದ್ರು. ಸೊ ಅದಕ್ಕೆ ಅಗ್ರಹಾರ ಅಂತ ಕರಿತಾ ಇದ್ರು. ಅದಕ್ಕಿಂತ ಒಂದು ಹೈಯರ್ ಸೆಂಟರ್ ಘಟಿಕಾ ಸ್ಥಾನ ಅಂತ ಇತ್ತು. ಅದಕ್ಕಿಂತ ಒಂದು ಹೈಯರ್ ಸೆಂಟರು ಬ್ರಹ್ಮಪುರಿ ಅಂತ ಇತ್ತು. ಅದಕ್ಕಿಂತ ಹೈಯರ್ ಸೆಂಟರು ಈಗ ನಮ್ಮ ತಕ್ಷಶಿಲಾ, ಕಂಚಿ, ವಿಶ್ವವಿದ್ಯಾಲಯ
ವಿದ್ಯಾಲಯಗಳು ಕೂಡ ಆ ಕಾಲದಲ್ಲಿ ಇರ್ತಾ ಇದ್ದು. ಸೊ ಅಂತಹ ಅಗ್ರಹಾರಗಳು ಹಲವಾರು ಈ ಭಾಗದಲ್ಲಿ ನಮ್ಗೆ ಕಂಡು ಬರ್ತಾ ಇವೆ. ಇಟಗಿ ಭಾಗದಲ್ಲಿ ಇಟಗಿ ಇರಬಹುದು, ನಮ್ಮ ಕುಕನೂರು ಇರಬಹುದು, ಗದಗ ಇರಬಹುದು, ಲಕ್ಕುಡ್ಡಿ ಇರಬಹುದು, ಕೋಟುಂಚಿಗೆ ಇರಬಹುದು. ಅದು ಕೋಟುಂಚಿಗೆ ಅಂತೂ ಸದಾಶಿವರಾಯನ ಸಮುದ್ರ ಅಂತ ವಿಜಯನ ಕಾಲದವರೆಗೂ ಒಂದು ಬಹಳ ಪ್ರಮುಖ ಅಗ್ರಹಾರ ಆಗಿತ್ತು. ಸೊ ಹೀಗೆ ಎಜುಕೇಷನ್ ಕೂಡ ಆ ಕಾಲದಲ್ಲಿ ಬಹಳ ಪ್ರೋತ್ಸಾಹ ಇತ್ತು. ಮತ್ತು ದೇವಸ್ಥಾನಗಳು ಕೂಡ ಆ ಕಾಲದಲ್ಲಿ ಶಿಕ್ಷಣ ನಡೀತಾ ಇತ್ತು. ಅದು ಒಂದು ಬಹಳ ಆ ಸಂಬಂಧದಲ್ಲಿ ನಮಗೆ ಇಲ್ಲಿ ಸರಸ್ವತಿ ಮಠ ಅನ್ನೋ ಹೆಸರು ಇರೋದು, ಶಾಸನ ಕೂಡ ಇಲ್ಲಿ ಉಲ್ಲೇಖ ಆಗಿರೋದು ಬಹಳ ವಿಶೇಷ ಅಂತ ಅನಿಸುತ್ತೆ. ಈಗ ಹೊರಗಡೆ ಹೋಗೋಣ ಸರ್. ಒಂದು ಪರ್ಫೆಕ್ಟ್ ಕಲ್ಯಾಣ ಚಾಲುಕ್ಯರ ದೇವಾಲಯ ಹೇಗಿರಬೇಕು, ಅದನ್ನು ಹೇಗೆ ನೋಡಬೇಕು ಅನ್ನೋದಕ್ಕೆ ಒಂದು ಬಹಳ ಒಳ್ಳೆ ಮಾದರಿ ನಮ್ಮ ವೀಕ್ಷಕರಿಗೆ. ನಾವು ಒಂದು ದೇವಾಲಯವನ್ನು ಯಾವ ರೀತಿ ನೋಡಬೇಕು, ಅದರ ಪಾರ್ಟ್ಸ್ಗಳು, ಅಂಗಗಳು, ಒಳಭಾಗ ಹೇಗಿರ್ತದೆ, ಹೊರಭಾಗ ಹೇಗಿರ್ತದೆ. ಹೊಯ್ಸಳರ ದೇವಾಲಯಗಳ ಬಗ್ಗೆ ಸಾಕಷ್ಟು ಚರ್ಚೆ ಆಗಿದೆ, ಮೀಡಿಯಾದಲ್ಲೂ ಕೂಡ ಚರ್ಚೆ ಆಗಿದೆ, ಪುಸ್ತಕಗಳು ಬಂದಿವೆ. ಆದರೆ ಅಷ್ಟೇ ಮಹತ್ವಪೂರ್ಣ ಇರುವಂಥ ನಮ್ಮ ಉತ್ತರ ಕರ್ನಾಟಕದ ಕಲ್ಯಾಣ ಚಾಲುಕ್ಯರ ಕಾಲದ ದೇವಾಲಯಗಳ ಬಗ್ಗೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಆಗಲಿ, ಜನಸಾಮಾನ್ಯರ ಮಟ್ಟದಲ್ಲಿ ಕೂಡ ಆಗಲಿ ಚರ್ಚೆ ಆಗಿಲ್ಲ. ಅದನ್ನು ಸ್ವಲ್ಪ ನಾವು ಅರ್ಥಕೊಳ್ಳೋಣ. ಒಬ್ಬ ಪ್ರೇಕ್ಷಕ ಅಥವಾ ಒಬ್ಬ ಪ್ರವಾಸಿ ಒಂದು ದೇವಾಲಯಕ್ಕೆ ಬಂದರೆ ಯಾವ ರೀತಿ ಅದನ್ನು ನೋಡಬೇಕು ಮತ್ತು ಏನೇನು ಅರ್ಥ ಮಾಡ್ಕೋಬೇಕು ಅನ್ನೋದು ನಾವು ಸ್ವಲ್ಪ ಚರ್ಚೆ ಮಾಡ್ಕೊಂಡು ಹೋಗೋಣ ಸರ್. ಈ ಪ್ರಥಮ ಭಾಗ ನೋಡಿ, ನಮ್ಮ ದೇವಾಲಯಕ್ಕೆ ಎರಡು ರೀತಿ ಇರ್ತಾವೆ. ಒಂದು ಒಳಭಾಗಗಳು, ಮತ್ತೊಂದು ಹೊರಭಾಗಗಳು ಅಂತ ನಾವು ಸಾಮಾನ್ಯ ಭಾಷೆಯಲ್ಲಿ ಹೇಳ್ಬೋದು. ಒಳಭಾಗದಲ್ಲಿ ನಮಗೆ 4 ಅಥವಾ 3 ಪಾರ್ಟಿಷನ್ ಇರ್ತಾ ಇದೆ. ಇದು ಒಳಗಡೆ. ಇದರೊಳಗೆ ನಾವು ಚಿಕ್ಕ ಪುಟ್ಟ ದೇವಾಲಯಗಳನ್ನ ನೋಡಿದ್ವಿ. ಇದು ಬಹಳ ಒಂದು ಬೃಹದಾಕಾರದ ದೇವಾಲಯ. ಇದು ಇಟಗಿಯ ಮಹಾದೇವ ದೇವಾಲಯ ಅಂತ ಹೇಳಿ. ಈ ದೇವಾಲಯಕ್ಕೆ ಫಸ್ಟ್ ಸಭಾಮಂಟಪ ಇದೆ. ಇದು ನಾವು ಸಭಾಮಂಟಪ ಅಂತ ಕರಿತಾ ಇದ್ದೀವಿ. ಈ ಪೂರ್ತಿ ಸಭಾಮಂಟಪ ಅಲ್ಲಿಂದ ಆರಂಭಗೊಂಡು ಇಲ್ಲಿವರೆಗೂ ಇದೆ ನೋಡಿ, ಆ ದ್ವಾರದಿಂದ ಇಲ್ಲಿವರೆಗೂ. ಇದ್ರ ಸ್ಪೆಷಾಲಿಟಿ ಏನು ಅಂದರೆ, ಇಲ್ಲಿ ಈ ಸಭಾಮಂಟಪವನ್ನು ಕ್ಲೋಸ್ ಆಗಾದರೂ ಮಾಡ್ಬೋದು, ಓಪನ್ ಆಗಾದರೂ ಮಾಡ್ಬೋದು. ನೋಡಿ, ಈ ಸಭಾಮಂಟಪ ಪೂರ್ತಿ ಓಪನ್ ಆಗಿದೆ, ಹೌದಾ? ಇದನ್ನು ನಾವು ತೆರೆದ ಸಭಾಮಂಟಪ ಅಂತ ಕರಿತೀವಿ, ನಾವು ಓಪನ್ ಸಭಾಮಂಟಪ ಅಂತ. ಈ ಸಭಾಮಂಟಪ ಸ್ವಲ್ಪ ಮುಂದೆ ಬನ್ನಿ ಸರ್. ಇಲ್ಲಿ ನೋಡಿ, ನಮ್ಮ ಕಲಾ ಮಾಧ್ಯಮ, ನಮ್ಮ ಕಲಾಪ್ರೇಮಿಗಳ ವಿಶೇಷ ಈ ವೃತ್ತಾಕಾರ ಇದೆ ನೋಡಿ. ಈ ವೃತ್ತಾಕಾರ ನಮಗೆ ದೇವಾಲಯಗಳಲ್ಲಿ ಕಲೆ, ಸಾಹಿತ್ಯ, ಸಂಗೀತವನ್ನು ಪ್ರಸ್ತುತಪಡಿಸುವ ಒಂದು ವೇದಿಕೆ. ಇದು ಸ್ಟೇಜ್, ಕಲ್ಚರಲ್ ಸ್ಟೇಜ್. ಇದು ಪ್ರಾಚೀನ ಕಾಲದಲ್ಲಿ ನೃತ್ಯ ಮಾಡುವವರು ಇಲ್ಲಿ ನೃತ್ಯವನ್ನು ಮಾಡ್ತಾ ಇದ್ರು. ಮುಖ್ಯವಾಗಿ ಅದು ದೇವರಿಗೆ ಸಮರ್ಪಣೆ, ದೇವರ ಸೇವೆ, ಅದು ಸಂಗೀತ ಸೇವೆ ಅಂತ ಕರಿತೀವಿ ನಾವು. ಅಂಗಭೋಗ, ರಂಗಭೋಗ ಅಂತ ಇದೆ. ಈ ಶಾಸನಗಳಲ್ಲಿ ಕೂಡ ಉಲ್ಲೇಖ ಇದೆ. ರಂಗಭೋಗ ಅಂದರೆ ಸಂಗೀತದ ಸೇವೆಯನ್ನು ಮಾಡೋದು, ನೃತ್ಯದ ಸೇವೆಯನ್ನು ಮಾಡೋದು, ಹೀಗೆ ಬೇರೆ ಬೇರೆ ಸೇವೆಗಳನ್ನ ದೇವರಿಗೆ ಸಮರ್ಪಣೆ ಮಾಡೋದು. ಒಬ್ಬ ಭಕ್ತ ಅವನು ಬಂದು ಆ ಸಂಗೀತವನ್ನು ಆಸ್ವಾದಿಸಬೇಕು ಅಂತಂದರೆ ಇಲ್ಲಿ ಕಕ್ಷಾಸನಗಳು ಅಂತ ಇರ್ತಾ ಇದ್ವು. ಬಹುಶಃ ಇದು ಕ್ಲೋಸ್ ಆಗಿರ್ಬೋದು, ನಂತರ ಕಾಲದಲ್ಲಿ ಬಿದ್ದು ಹೋಗಿರ್ಬೋದು ಅನ್ಸುತ್ತೆ. ಇದು ಇದೆ ನೋಡಿ, ಇಲ್ಲಿದೆ ನೋಡಿ. ಅವನು ಇಲ್ಲಿ ಕುತ್ಕೊಂಡ್ಬಿಟ್ಟು, ಇಲ್ಲಿ ಕುರ್ತಿದ್ದು ನೋಡಿ ಸರ್, ಇಲ್ಲಿ ಕುತ್ಕೊಂಡ್ಬಿಟ್ಟು, ಈಗ ನಾವು ಏನೋ ಒಂದು ಡ್ಯಾನ್ಸ್ ಮ್ಯೂಸಿಕ್ ಪ್ರೋಗ್ರಾಮ್ ಹೋಗುವಾಗ ಸೀಟಲ್ಲಿ ಕೂತ್ ನೋಡ್ತೀವಿ ತಾನೇ ನಾವು, ಈ ರೀತಿ. ಹಾಗೆ ಇಲ್ಲಿ ಕುತ್ಕೊಂಡು ಅವರು ಆ ಸಂಗೀತ ಇರ್ಬೋದು, ಪ್ರವಚನ ಇರ್ಬೋದು, ಕೀರ್ತನೆ ಇರ್ಬೋದು, ಆ ಕಾಲದ ಕಲೆಗಳನ್ನ ಆಸ್ವಾದನೆ ಮಾಡ್ತಾ ಇದ್ದ ಸರ್ ಅವನು. ಇದು ಆಡಿಯನ್ಸ್ ಸೀಟ್, ಇದು ಗ್ಯಾಲರಿ. ಸೊ ದಿಸ್ ಇಸ್ ಕಾಲ್ಡ್ ಆಸ್ ಇನ್ ಆರ್ಕಿಟೆಕ್ಚರ್ ಕಕ್ಷಾಸನ ಅಂತ ಕರಿತಾ ಇದ್ರು. ಈ ಹೊರಗಲಿಕ್ಕೆ ಈ ಹಿಂದೆ ಸೀಟ್ ಕೂಡ ಇರ್ತಿತ್ತು. ಈ ದೇವಾಲಯದಲ್ಲಿ ಇಲ್ಲ, ಬಹುಶಃ ಅದ ನಂತರದಲ್ಲಿ ಬಿದ್ದೋಗಿರಬಹುದು, ಏನೋ ಗೊತ್ತಿಲ್ಲ. ನಾವು ಮುಂದೆ ಲಕ್ಕುಂಡಿಯಲ್ಲಿ ನೋಡ್ಬೋದು ಅದನ್ನು. ಸೊ ಈ ಕಕ್ಷಾಸನಗಳನ್ನು ಕೂಡ ಬಹಳ ವಿಶೇಷವಾಗಿ ಬೇರೆ ಬೇರೆ ಕಡೆ ನಿರ್ಮಾಣ ಮಾಡ್ತಾ ಇದ್ರು. ವಿಶೇಷ ಅಂದರೆ ನಾವು ಕಥಾ ನಿರೂಪಗಳ ಬಗ್ಗೆ ಚರ್ಚೆ ಮಾಡ್ತಾ ಇದ್ವಲ್ಲ, ಈ ಕಕ್ಷಾಸನದ ಹಿಂಭಾಗ ಬರುತ್ತೆ ನೋಡಿ. ಇಲ್ಲಿ ಈ ಸೀಟಲ್ಲಿ ನೀವು ಕೂತಿರ್ತೀರಿ, ಆ ಹಿಂಭಾಗದಲ್ಲಿ ನಮ್ಮ ಕಥೆಗಳ ಶಿಲ್ಪಗಳನ್ನು ಆ ಕಾಲದಲ್ಲಿ ಕೆತ್ತಾ ಇದ್ರು ಸರ್, ಕಣ್ಣರಿಸ್ತಾ ಇದ್ರು. ಅವು ಕೂಡ ಹೊರ್ಕೊಳ್ಳುವ ಸೀಟಿನ ಬೆನ್ನು ಭಾಗದಲ್ಲಿ ನೀವು ಹೊರ್ಕೊಂಡು ಕೂತ್ಬಿಡ್ತೀರಿ. ಹೊರಗಡೆಯಿಂದ ನೀವು ನೋಡಿಬಿಟ್ರೆ ಅಲ್ಲಿ ನಮ್ಮ ಶಿಲ್ಪಗಳು ಕಂಡು ಬರ್ತಾ ಇದ್ವು. ಅಷ್ಟರ ಮಟ್ಟಿಗೆ ಬಹಳ ಸುಂದರವಾಗಿ ಕೆತ್ತನೆಯನ್ನು ಮಾಡ್ತಾ ಇದ್ರು. ಈ ದೇವಾಲಯದ ಮತ್ತೊಂದು ವಿಶೇಷತೆ ಹೋಗಿ ಬನ್ನಿ ಸರ್. ಈಗ ಈ ಇಡೀ ದೇವಾಲಯದ ಬಹಳ ವಿಶೇಷವಾದಂಥ ಅಂಶ ಏನು ಅಂದರೆ ಭುವನೇಶ್ವರಿ ಅಂತ ನಾವು ಇದನ್ನು ಕರಿತಾ ಇದ್ದೀವಿ. ನೋಡಿ ಎಷ್ಟು ಚೆನ್ನಾಗಿ ಕೆತ್ತಿದ್ದಾರೆ ಇದನ್ನ. ಭುವನೇಶ್ವರಿ ಅಂತ ಕರಿತಾ ಇದ್ವಿ. ಹೊಯ್ಸಳ ಕಾಂಟೆಕ್ಸ್ಟ್ ಅಲ್ಲಿ ಅಂದ್ರೆ ನಾವು ನಮ್ಮ ಕಾಮನ್ ಭಾಷೆಯಲ್ಲಿ ಸೀಲಿಂಗ್ ಅಂತ ನಾವು ಹೇಳ್ಬೋದು, ರೂಫ್ ಅಂತ ಹೇಳ್ಬೋದು. ಇದನ್ನ ವಿತಾನ ಅಂತ ಕೂಡ ಕರೀತಾರೆ. ನಮ್ಮ ವಾಸ್ತುಶಿಲ್ಪ ಶಾಸ್ತ್ರಜ್ಞರು, ವಿದ್ವಾಂಸರು ವಿತಾನ ಅಂತ ಕೂಡ ಕರೀತಾರೆ. ಹೊಯ್ಸಳರ ಕಾಲದಲ್ಲಿ ಇದು ಭುವನೇಶ್ವರಿ ಅಂತ ಕೂಡ ಪ್ರಸಿದ್ಧಿ ಆಯಿತು. ಇಲ್ಲಿ ಒಟ್ಟು ನಾವು 4 ರಿಂದ 5 ಹಂತಗಳಲ್ಲಿ ಇದನ್ನು ನೋಡ್ತಾ ಹೋಗ್ತಾ ಇದ್ದೀವಿ. 1 2 3 4 5 ಹಂತದಲ್ಲಿ ನಾವು ನೋಡ್ತಾ ಹೋಗ್ತಾ ಇದ್ದೀವಿ. ಮಧ್ಯದಲ್ಲಿ ನಟರಾಜನ ಶಿಲ್ಪ ಇದೆ.
ನಟರಾಜನ ಶಿಲ್ಪ ಇದೆ. ಆ ನಟರಾಜ ಅಪಸ್ಮಾರ ಅನ್ನುವಂಥ ಒಬ್ಬ ರಾಕ್ಷಸನ ಮೇಲೆ ಕಾಲಿಟ್ಟು ನಾಟ್ಯವನ್ನು ಮಾಡ್ತಾ ಇರ್ತಾನೆ ಅನ್ನುವಂಥ ಒಂದು ಉಲ್ಲೇಖ ಕಥೆಗಳು ನಮಗೆ ಸಾಕಷ್ಟು ಪುರಾಣದಲ್ಲಿ ಬರ್ತಾ ಇವೆ. ಸೊ ನಟರಾಜ ತುಳಿತಾ ಇರೋದು ಅಪಸ್ಮಾರ ಅಂದ್ರೆ ಒಬ್ಬ ರಾಕ್ಷಸ. ಅವನು ಆ ರಾಕ್ಷಸ ಅಂದ್ರೆ ಅವನು ಅಜ್ಞಾನದ ಸಂಕೇತ ಅನ್ನುವಂಥ ಒಂದು ಇಂಟರ್ಪ್ರಿಟೇಷನ್ ಕೂಡ ಇದೆ, ಅದಕ್ಕೆ ವಾದ ಕೂಡ ಇದೆ. ಅಜ್ಞಾನವನ್ನು ತುಳಿದು ಆತ ಜ್ಞಾನವನ್ನು ಪಸರಿಸುವ. ಯಾವ ಜ್ಞಾನ ಅನ್ನೋದು ನಮಗೆ ಬಹಳ ಇಂಪಾರ್ಟೆಂಟ್. ಕಲೆಯ ಜ್ಞಾನ. ನಟರಾಜ ಕಲೆಯ ದೇವತೆ, ದಕ್ಷಿಣಾಮೂರ್ತಿ ಜ್ಞಾನದ ದೇವತೆ. ಈ ವೇದ ಪುರಾಣ ಶಾಸ್ತ್ರ ಇವೆಲ್ಲವುಗಳ ಅಧಿದೇವತೆ ದಕ್ಷಿಣಾಮೂರ್ತಿ. ಆದರೆ ಸಂಗೀತ, ನಾಟ್ಯ, ನಾಟಕ ಇದರ ಅಧಿದೇವತೆ ಯಾರು ಅಂದರೆ ನಟರಾಜ. ಆ ದೃಷ್ಟಿಕೋನದಿಂದ ಇಲ್ಲಿ ನಟರಾಜನ ಶಿಲ್ಪವನ್ನು ಬಹಳ ಸುಂದರವಾಗಿ ಕೆತ್ತಿದ್ದಾರೆ. ಅದರ ಸುತ್ತಲೂ ಕೂಡ ನಮಗೆ ಬೇರೆ ಬೇರೆ ಶಿಲ್ಪಗಳು ಕೂಡ ಇಲ್ಲಿ ಕಾಣ್ತಾ ಇವೆ. ನಾವು ನೋಡ್ಬೋದು, ಬೇರೆ ಬೇರೆ ಹಂತಗಳಲ್ಲಿ ಕೂಡ ನಮಗೆ ಶಿಲ್ಪಗಳು ಕಾಣ್ತಾ ಇವೆ. ಈ ದೇವಾಲಯದ ಒಂದು ವಿಶೇಷತೆ ಏನು ಅಂದರೆ, ಈಗ ತಾನೇ ನಮ್ಮ ಉದಯ್ ಅವರು ಹೇಳಿದ ಹಾಗೆ ಈ ದೇವಾಲಯದ ನಿರ್ಮಾತೃ ಏನಿದಾನಲ್ಲ, ನಮ್ಮ ಮಹದೇವ ದಂಡನಾಯಕ, ಆ ಮಹದೇವ ದಂಡನಾಯಕನ ಪರಿವಾರದವರನ್ನು ಕೂಡ ಇಲ್ಲಿ ಕಂಡರಿಸಲಾಗಿದೆ. ನೋಡಿ, ಇದು ಬಹಳ ವಿಶೇಷ. ಫ್ಯಾಮಿಲಿ, ಅವನ ಫ್ಯಾಮಿಲಿ, ಅವನ ತಂದೆ, ಅವನ ಚಿಕ್ಕಪ್ಪ, ಅವನ ದೊಡ್ಡಪ್ಪ, ಅವನ ಅಜ್ಜ ಅವರೆಲ್ಲ ಸಪತ್ನಿಕರಾಗಿ ಕೂತಿದ್ದಾರೆ. ಅಂದರೆ ಅವರ ಪತ್ನಿಗಳ ಜೊತೆಗೆ ಕೂತಿದ್ದಾರೆ. ಇಲ್ಲಿ ನೋಡ್ಬೋದು ನಾವು ಈ ಭಾಗದಲ್ಲಿ ಸುತ್ತಲೂ ಕೂಡ ಎಲ್ಲ ಅವರ ಪರಿವಾರದವರನ್ನ ಇಲ್ಲಿ ಕಂಡರಿಸಿದ್ದಾರೆ. ಕೈ ಮುಕ್ಕೊಂಡು ಕೂತಿರೋರು. ಎಸ್, ಇದು ಈ ದೇವಾಲಯದ ಬಹಳ ಒಂದು ವಿಶೇಷ ಅಂಶ ಸರ್. ಈಗ ಮೇಲ್ಗಡೆ ಆ ಪಟ್ಟಿಗೆಗಳು ಹಾಕಿದಾರಲ್ಲ ಸಾಲು, ಸರ್, ಅವು ಕಲ್ಲು ಅಲ್ಲೇ ಕೆತ್ತದ್ದ ಅಥವಾ ಇಲ್ಲಿ ಕೆತ್ತಿ ಮೇಲೆ ಎತ್ತಿಟ್ಟಿರೋದ ಸರ್ ಅವರು? ಸರ್, ಇದು ಬಹುಶಃ ಆ ಕಾಲದ ಟೆಕ್ನಾಲಜಿಯನ್ನು ನಾವು ನೋಡಿದ್ರೆ ಅಲ್ಲೇ ಕೆತ್ತಿರಬಹುದು ಅಂತಾನೆ ಅನಿಸುತ್ತೆ ಸರ್ ನನಗೆ. ಅಂದ್ರೆ ಕಲ್ಲನ್ನ ಇಟ್ಟು ಆಮೇಲೆ ಅದನ್ನ ಕೆತ್ತನೆ ಮಾಡ್ತಾ ಹೋಗಿರಬಹುದು ಅಂತ. ಒಳಗಡೆ ಗ್ಯಾಪ್ ಇದೆ ನೋಡಿ. ಇದರ ಒಂದು ವಿಶೇಷತೆ ಏನು ಅಂದ್ರೆ, ಅಷ್ಟ ದಿಕ್ಪಾಲಕರ ಶಿಲ್ಪಗಳು ಸಾಮಾನ್ಯವಾಗಿ ನಮಗೆ ವಿತಾನದಲ್ಲಿ ಕಂಡುಬರ್ತಾ ಇವೆ ಕಲ್ಯಾಣ ಚಾಲುಕ್ಯರ ಕಾಲದಲ್ಲಿ. ಅಷ್ಟ ದಿಕ್ಪಾಲಕರು, ನವಗ್ರಹಗಳು, ಹೀಗೆ ಅಷ್ಟ ದಿಕ್ಪಾಲಕರ ಶಿಲ್ಪಗಳೇ ಬಹಳಷ್ಟು. ಅಷ್ಟ ದಿಕ್ಪಾಲಕರು ಅಂದ್ರೆ ಈ 4 ದಿಕ್ಕುಗಳು ಮತ್ತು 4 ಉಪದಿಕ್ಕುಗಳೇನಿವೆಯಲ್ಲ, ಆ ಉಪದಿಕ್ಕುಗಳಿಗೆ ಒಬ್ಬೊಬ್ಬ ದಿಕ್ಕಿಗೆ ಒಬ್ಬೊಬ್ಬ ದೇವತೆಯನ್ನು ಅಸ್ಕ್ರೈಬ್ ಮಾಡಿದ್ದಾರೆ. ಆ ದೇವತೆಗಳು ಮಾಡಿದ್ದಾರೆ. ಆ ದೇವತೆಗಳು ತಮ್ಮ ವಾಹನದೊಂದಿಗೆ ಇರ್ತಾರೆ. ಮಧ್ಯದಲ್ಲಿ ಮುಖ್ಯ ದೇವರಿಗೆ ಸಂಬಂಧಪಟ್ಟಂತಹ, ಇದು ಒಂದು ಶೈವ ದೇವಸ್ಥಾನ, ಈಶ್ವರ ದೇವಸ್ಥಾನ ಆಗಿರೋದ್ರಿಂದ ಈಶ್ವರನ ಒಂದು ರೂಪವಾದಂತಹ ನಟರಾಜ ವಿಗ್ರಹವನ್ನು ಇಲ್ಲಿ ಅವರು ಕಂಡರಿಸಿದ್ದಾರೆ. ಇದು ಈ ದೇವಾಲಯದ ಬಹಳ ವಿಶೇಷ ಅಂಶ. ಅಂದರೆ ಈ ದೇವಾಲಯದ ಭುವನೇಶ್ವರಿ ಅಥವಾ ವಿತಾನ. ಇದನ್ನ ಭುವನೇಶ್ವರಿ ಅಂತಾರೆ. ಸರ್, ಇದನ್ನ ಭುವನೇಶ್ವರಿ ಅಂತ ಅಂತಾರೆ. ಏನು ಚಿತ್ರ ಸರ್ ಇದು? ಬಹಳ ಚೆನ್ನಾಗಿ ಇದನ್ನ ಕಂಡರಿಸಿದ್ದಾರೆ. ಬಹಳ ತುಂಬ ಸುಂದರವಾದಂತಹ ಶಿಲ್ಪಗಳು ಇದರಲ್ಲಿ ನಮ್ಗೆ ಕಂಡು ಬರ್ತಾ ಇವೆ ಸರ್. ಈ ಭುವನೇಶ್ವರಿ ಅಥವಾ ವಿತಾನದ ಡೀಟೇಲ್ಸನ್ನು ನಾವು ನೋಡೋಣ. ಈ ಕೆಳಗಿನ ಭಾಗಕ್ಕೆ ನೀವು ಬಂದ್ರಿ ಅಂತಂದರೆ, ಈ ಅಷ್ಟದಿಕ್ಪಾಲಕರು, ರತಿ ಮನ್ಮಥ, ಬೇರೆ ಬೇರೆ ಶಿಲ್ಪಗಳನ್ನು ತೋರಿಸೋದು ಎಲ್ಲ ಕಾಮನ್ ಇದೆ ಎಲ್ಲ ದೇವಸ್ಥಾನದಲ್ಲಿ. ಈ ದೇವಾಲಯದ ವಿಶೇಷತೆ ಏನು ಅಂತಂದರೆ, ಈ ದೇವಾಲಯದಲ್ಲಿ ದಂಡನಾಯಕರು ಮತ್ತು ದಂಡನಾಯಕರ ಪರಿವಾರವನ್ನು ಕೂಡ ಇನ್ನು ಕೆತ್ತನೆ ಮಾಡಿದ್ದು ಬಹಳ ವಿಶೇಷ ಅಂತ ನಾವು ಹೇಳ್ಬೋದು. ಇಲ್ಲಿ ಅವನು ತನ್ನ ತಂದೆ, ತನ್ನ ಅಜ್ಜ, ತನ್ನ ಚಿಕ್ಕಪ್ಪ ಅವರೆಲ್ಲರನ್ನು ಕೂಡ ಇಲ್ಲಿ ಕೆತ್ತಿದ್ದಾನೆ. ವಿಶೇಷ ಏನಂದರೆ, ಇದಕ್ಕೆ ಶಾಸನದ ಆಧಾರ ಕೂಡ ಇದೆ. ಶಾಸನದಲ್ಲಿ ಅವರ ಹೆಸರುಗಳನ್ನು ಕೂಡ ಉಲ್ಲೇಖ ಮಾಡಿದ್ದು ಬಹಳ ವಿಶೇಷ ಅಂತ ನಾವು ಹೇಳ್ಬೋದು. ಕನಿಷ್ಠ ಪಿತೃವ್ಯ ಅಂದರೆ ಅವನ ಚಿಕ್ಕಪ್ಪ ಕಾಳಿಮಯ್ಯ ನಾಯಕ, ಅವನ ದೊಡ್ಡಪ್ಪ ದೇಚಿಮಯ್ಯ ನಾಯಕ, ಅವನ ಅಜ್ಜ ದೇಮಯ್ಯ ನಾಯಕ, ಅವನ ಮತ್ತೊಬ್ಬ ಅಜ್ಜ ವಸುದೇವಯ್ಯ ನಾಯಕ, ಅವನ ತಂದೆ ನಾರಾಯಣಯ್ಯ ನಾಯಕ, ಹೀಗೆ ಅವನ ಪರಿವಾರದವರೆಲ್ಲರ ಶಿಲ್ಪಗಳನ್ನು ಇಲ್ಲಿ ತೋರಿಸಲಾಗಿದೆ. ಆ ಸಾಲು ಮತ್ತೊಂದು ಬದಿಗೆ ನೀವು ಬಂದುಬಿಟ್ರೆ, ಅವನ ಪರಿವಾರದವರು ಅಂದರೆ ದಂಡನಾಯಕನ ಪತ್ನಿಯರು, ಅವನ ಪರಿವಾರದವ್ರನ್ನು ಕೂಡ ಅವನು ಇಲ್ಲಿ ತೋರಿಸಿದ್ದಾನೆ. ಇವರೆಲ್ಲರೂ ಕೂಡ ಆ ಮಹದೇವನ ಅಂದರೆ ಆ ನಟರಾಜನ, ಶಿವನ ಅನನ್ಯ ಭಕ್ತರು ಅಂತ ತೋರಿಸ್ಕೊಳ್ಳಿಕ್ಕೆ ಅವರೆಲ್ಲ ಅಂಜಲಿ ಮುದ್ರೆ ಅಂತ ಕರಿತೀವಿ ಸರ್ ನಾವು. ಅಂದರೆ ಕೈ ಮುಕ್ಕೊಂಡು ನಿಂತಿರುವಂಥ ಮುದ್ರೆಗೆ ಅಂಜಲಿ ಮುದ್ರೆ ಅಂತ ಕರಿತೀವಿ. ಅಂಜಲಿ ಮುದ್ರೆಯಲ್ಲಿ ಕುಳಿತಿರೋದು ನೋಡಿ ಬಹಳ ವಿಶೇಷ. ಅವರು ದೇವರಿಗೆ ನಮಸ್ಕಾರ ರೀತಿಯ ಒಂದು ಇದರಲ್ಲಿ ಕುಳಿತಿದ್ದಾರೆ. ಮತ್ತು ಕೂತ ಭಂಗಿ ನೋಡಿ ಸರ್, ಕೂತ ಭಂಗಿನೂ ವಿಶೇಷ ನೋಡಿ. ಭಾಳ ಒಳ್ಳೆ ಪಾಯಿಂಟ್ ನೀವು ಹೇಳಿದ್ರಿ. ಈ ಸಾಮಾನ್ಯವಾಗಿ ಸ್ತ್ರೀಯರು ಸುಖಾಸೀನದಲ್ಲಿ ಕೂಳ್ತಾರೆ. ಹೇಗೆ ಗೊತ್ತಾ, ಒಂದು ಕಾಲನ್ನು ಬಡಿಸ್ಕೊಂಡ್ಬಿಟ್ಟು ಒಂದು ಕಾಲನ್ನು ಮೇಲ್ಗಡೆಕೊಂಡು, ನಮ್ಮ ಹಳ್ಳಿಯಲ್ಲಿ ಕೂತಾರಲ್ಲ, ಹಂಗೆ ತೋರಿಸ್ತೀರಾ ಸ್ವಲ್ಪ? ಎಸ್ ಸರ್, ಎಕ್ಸಾಕ್ಟ್ಲಿ ಅದೇ ಭಂಗಿಯಲ್ಲೇ ಕೂತಿದ್ದಾರೆ. ಅದನ್ನೇ ಆ ರೀತಿ ಕೆತ್ತನೆ ಮಾಡಿರೋದು ಒಂದು ಭಾಳ ವಿಶೇಷ ನೋಡಿ ಇಲ್ಲಿ. ಅಂದ್ರೆ ರಾಣಿರು ಹೀಗೆ ಕೂತ್ಕೊತಾ ಇದ್ದಾರೆ. ಹೌದು ಖಂಡಿತ. ಬಾಹುಬಲಿ ಸಿನಿಮಾದಲ್ಲಿ ನೋಡ್ತೀವಲ್ಲ. ಎಸ್, ಎಕ್ಸಾಕ್ಟ್ಲಿ ಅದೇ ರೀತಿ ಕೂತ್ಕೊತಾ ಇದ್ರು. ವೆರಿ ನೈಸ್.
ನಾವು ಈ ಕಲ್ಯಾಣ ಚಾಲುಕ್ಯರ ಕಾಲದ ದೇವಾಲಯ ಇರ್ಬೋದು, ಹೊಯ್ಸಳರ ಕಾಲದ ದೇವಾಲಯ ಇರ್ಬೋದು, ಈ ದೇವಾಲಯಗಳ ಒಂದು ಕನ್ಸ್ಟ್ರಕ್ಷನ್ ಟೆಕ್ನಾಲಜಿ ನೋಡಿದರೆ ಈಗಿನ ಹಾಗೆ ಏನೋ ಸಿಮೆಂಟು ಇಟ್ಟಂಗಿ ಏನೂ ಇಲ್ಲ ಅಲ್ಲಿ ಮುಖ್ಯ ಆಧಾರ ಅಂದರೆ ಈ ಸ್ತಂಭಗಳೇ, ಕಲ್ಲಿನ ಸ್ತಂಭಗಳೇ. ಇವನ್ನ ನಾವು ಸಾಮಾನ್ಯ ಭಾಷೆಯಲ್ಲಿ ಕಂಬಗಳು ಅಂತ ಕರಿತೀವಿ. ನೋಡಿ, ಆ ಕಾಲದಲ್ಲಿ ಬಹಳಷ್ಟು ರೀತಿಯಾದಂತಹ ಕಂಬಗಳನ್ನು ಮುಖ್ಯ ಇದು ಉಪಯೋಗಕ್ಕಾಗಿ, ಇದು ದೇವಾಲಯವನ್ನು ನಿಲ್ಲಿಸ್ಲಿಕ್ಕಾಗಿ ಯೂಸ್ ಮಾಡ್ತಾ ಇದ್ರು. ಅದ್ರ ಜೊತೆಗೇನೆ ಏನು ಮಾಡ್ತಾ ಇದ್ರು ಅಂತಂದರೆ ಇದರಲ್ಲಿ ಕೂಡ ತಮ್ಮ ಕಲೆಯನ್ನು ಅಳಿಸ್ತಾ ಇದ್ರು. ಶಿಲ್ಪದಲ್ಲಿ ಇದರಲ್ಲಿ ಕೂಡ ಸಾಕಷ್ಟು ವೆರೈಟಿಗಳನ್ನು ಅವರು ತೋರಿಸ್ತಾ ಇದ್ರು. ಸದ್ಯ ನಮ್ಮ ಈ ಸಭಾಮಂಟಪದಲ್ಲಿ ಮಹಾದೇವ್ ದೇವಾಲಯದಲ್ಲಿ 3 ರೀತಿ ಕಂಬಗಳನ್ನು ನಾವು ವಿಶೇಷವಾಗಿ ನೋಡ್ತಾ ಇದ್ದೀವಿ. ಅವುಗಳನ್ನು ನಮ್ಮ ವಾಸ್ತುಶಿಲ್ಪ ಶಾಸ್ತ್ರಜ್ಞರು ವಾಸ್ತು ಆಧಾರಿತ ಗ್ರಂಥಗಳಿವೆ ಸಾಕಷ್ಟು. ಸಮರಾಂಗಣ ಸೂತ್ರಧಾರ ಅಂತ ಇದೆ, ಹೀಗೆ ಅನೇಕ ಗ್ರಂಥಗಳಿವೆ. ಆ ಸೂತ್ರಧಾರ ಅಂತ ಬಹಳ ವಿಶೇಷವಾದಂಥ ಗ್ರಂಥ. ದೇವಾಲಯವನ್ನು ಹೇಗೆ ಕಟ್ಟಬೇಕು, ಕಂಬಗಳನ್ನು ಹೇಗೆ ನಿರ್ಮಾಣ ಮಾಡಬೇಕು, ಶಿಖರ ಹೇಗೆ ನಿರ್ಮಾಣ ಮಾಡಬೇಕು ಅನ್ನೋದೆಲ್ಲ ಅದರಲ್ಲಿ ಬರೆದಿದ್ದಾರೆ. ಅದರ ಪ್ರಕಾರವಾಗಿ ಈ ದೇವಾಲಯ ನಿರ್ಮಾಣ ಮಾಡ್ತಾ ಬಂದಿದ್ದಾರೆ. ಅದರಲ್ಲಿ ನಾವು ಬ್ರಹ್ಮಕಾಂತ ಕಂಬ ಅಂತ ಕರಿತೀವಿ. ಬ್ರಹ್ಮಕಾಂತ ಕಂಬ ಅಂದರೆ ಇದು 4 ಕಡೆ 4 ಭಾಗ ಇರುವಂಥದ್ದು. ನೋಡಿ, 1 ಭಾಗ, 2ನೇ ಭಾಗ, ಓಕೆ, ಆ ಕಡೆ ಬನ್ನಿ, 3ನೇ ಭಾಗ, ಇದು 4ನೇ ಭಾಗ. ಅಂದರೆ ಇದು ಚೌಕಾಕಾರ ರೀತಿಯಲ್ಲಿ ಇರ್ತದೆ. ಈ ಬ್ರಹ್ಮನನ್ನು ಹೋಲುವಂತಹ, ಬ್ರಹ್ಮನಿಗೆ 4 ಮುಖಗಳು ತಾನೆ, ಸೊ ಆ ಹೋಲುವ ರೀತಿಯಲ್ಲಿ ಇಲ್ಲಿ ಏನು ಮಾಡಿರ್ತಾನೆ ಅಂತಂದರೆ ಶಿಲ್ಪಿ ಕೆತ್ತಾ ಹೋಗಿರ್ತಾನೆ. ಸಾಮಾನ್ಯವಾಗಿ ಇನ್ನೂ ಬಹಳ ಇದ್ರದ್ದು ಡೀಟೇಲ್ಸ್ ಇದೆ. ನಾವು ಸಾಮಾನ್ಯವಾಗಿ 3 ಭಾಗಗಳನ್ನು ಒಂದು ಕಂಬದಲ್ಲಿ ಮಾಡ್ತೀವಿ. ಇದು ಪಾದ ಮೂಲ ಅಂತ ಕರಿತೀವಿ ನಾವು. ಪಾದ ಮೂಲ ಅಂಥೇಳಿ, ಮಧ್ಯಭಾಗ ಅಂಥೇಳಿ, ಪಾದ ಮಧ್ಯ ಅಂಥೇಳಿ, ಪಾದ ಅಗ್ರ ಅಂತ ನಾವು ಕರಿತಾ ಇದ್ದೀವಿ. ಮತ್ತು ಇದಕ್ಕೆ ಓಮ, ಪೀಠ ಅಂತ ಇನ್ನೂ ಬಹಳ ಡೀಟೇಲ್ಸ್ ಇದೆ, ಭಾಗಗಳಿರ್ತವೆ. ನಮಗೆ ಆಸಕ್ತಿಕರ ವಿಷಯ ಏನು ಅಂದರೆ ಈ ಭಾಗದಲ್ಲಿ ಪಾದ ಮೂಲ ಈ ಒಂದು ಕಂಬ ಅಂದರೆ ಒಬ್ಬ ಮನುಷ್ಯ ಇದ್ದ ಹಾಗೆ. ಈಗ ನೀವಿದಿರ ತಾನೆ ಪರಮೇಶ್ವರ್ ಅವರು, ಒಂದು ಕಂಬ ಇದೆ, ನಿಮ್ಗೊಂದು ಮುಖಭಾಗ ಇದೆ, ಮಧ್ಯಭಾಗ ಇದೆ, ಪಾದಭಾಗ ಇದೆ. ಹಾಗೆ ಪಾದಭಾಗ, ಮಧ್ಯಭಾಗ, ಅಗ್ರಭಾಗ ಅಂತ ನಾವು ಸಾಮಾನ್ಯವಾಗಿ ಹೇಳ್ಬೋದು. ಈ ಕೆಳಗಿನ ಭಾಗದಲ್ಲಿ ಆದರೂ ಇರಬಹುದು, ಮೇಲ್ಭಾಗದಲ್ಲಿ ಇರಬಹುದು. ಶಿಲ್ಪಿಗಳೇನು ಮಾಡ್ತಾ ಇದ್ರು ಅಂತಂದರೆ ತಮ್ಮ ಶಿಲ್ಪಿಯ ಕೈ ಚಳಕವನ್ನು ತೋರಿಸ್ತಾ ಇದ್ರು. ಈಗ ಇವತ್ತಿನ ಹಾಗೆ ಟೆಂಪಲ್ಗೆ ಬಂದ್ಬಿಟ್ಟು ಸುಮ್ಮನೆ ನಮಸ್ಕಾರ ಮಾಡಿ ಹೋಗ್ತಾ ಇರೋ ಹಾಗಿಲ್ಲ, ಏನಾದರೂ ಅಲ್ಲಿ ವಿಶೇಷವನ್ನ ಸೇರಿಸ್ತಾ ಇದ್ರು. ಏನೇನು ವಿಶೇಷ ಸೇರಿಸ್ತಿರ್ಬೋದು ಅನ್ನೋದನ್ನ ನಾವು ನೋಡೋಣ. ಸೊ ಫಸ್ಟ್ ಇಲ್ಲಿ ಅವ್ರು ಏನು ಮಾಡ್ತಾ ಇದ್ರು, ಅಲಂಕಾರಿಕ ಡಿಸೈನ್ ಮಾಡ್ತಾ ಇದ್ರು. ಫ್ಲೋರಲ್ ಡಿಸೈನ್ ಅಂತ ನಾವು ಕರಿತಾ ಇದ್ದೀವಿ. ಈ ನಮ್ಮ ಗಿಡಮೂಲಿಕೆಗಳು, ಚಿತ್ರಗಳು, ರೆಂಬೆ, ಕೊಂಬೆಗಳು, ಹೂಗಳು ಅವನ್ನಾದ್ರೂ ಬಿಡಿಸಬಹುದು, ಅಥವಾ ಮಣಿಗಳನ್ನು ಬಿಡಿಸಬಹುದು. ಇಲ್ಲಿದೆ ನೋಡಿ ಮಣಿ, ಇದನ್ನು ನಾವು ಕೀರ್ತಿಮುಖ ಅಂತ ಕರಿತೀವಿ. ಇದ್ರ ಬಗ್ಗೆ ನಂತರ ಚರ್ಚೆ ಮಾಡಿ. ಈ ಕೀರ್ತಿಮುಖದಿಂದ ಮಣಿಗಳು ಬಂದ ಹಾಗೆ ಇಲ್ಲಿ ತೋರಿಸಿದ್ದಾನೆ. ಇದೊಂದು ರೀತಿ ಡಿಸೈನ್ ಅನ್ನು ಮಾಡಬಹುದು. ನೀವು ಕೆಳಭಾಗಕ್ಕೆ ಬಂದರೆ ಇಲ್ಲಿ ಬೇರೆ ಬೇರೆ ದೇವಿ ದೇವತೆಗಳು ಅಥವಾ ಸಾಲಭಂಜಿಕೆಗಳು ಅಥವಾ ನೃತ್ಯಗಾರ್ತಿಯರು ಅವ್ರ ಶಿಲ್ಪಗಳನ್ನು ಇಲ್ಲಿ ತೋರಿಸ್ತಾ ಇದ್ರು. ಹೀಗೆ ಒಂದು ಕಂಬವನ್ನು ಯಾವ ರೀತಿಯಾಗಿ ಆತ ಡಿಸೈನ್ ಮಾಡಬಹುದು ಅನ್ನೋದು ಕೂಡ ಬಹಳ ಒಂದು ವಿಶೇಷ. ಸ್ವಲ್ಪ ಮೇಲ್ಭಾಗ ನೋಡಿ, ಒಂದು ಕಮಲ ಅರಳಿದ ಹಾಗೆ ಒಂದು ಡಿಸೈನ್ ತೆಗೆದುಕೊಂಡಿದ್ದಾರೆ. ಇದು ಅರಳಿದ ಹಾಗೆ, ಇದು ಒಂದು ರೀತಿ ಬ್ರಹ್ಮಕಾಂತ ಕಂಬ ಅಂತ. ಶಿಲ್ಪಿ ತನ್ನ ಎಕ್ಸ್ಪರ್ಟೈಸ್ ಅನ್ನು ತೋರಿಸ್ತಾ ಇದ್ದ ಇಲ್ಲಿ, ತನ್ನ ಸೃಜನಶೀಲತೆ ಅಂತೀವಲ್ಲ ನಾವು, ಸಮ್ವಾಟ್ ಕ್ರಿಯೇಟಿವಿಟಿ ಅಂತೀವಲ್ಲ, ಅದನ್ನು ತೋರಿಸ್ತಾ ಇದ್ದ. 2ನೇ ವೆರೈಟಿ ಆಫ್ ಕಂಬ ಬರೋಣ ನಾವೀಗ. ಇದಕ್ಕೆ ನಾವು ರುದ್ರಕಾಂತ ಅಂತ ನಾವು ಕರಿತಾ ಇದ್ದೀವಿ. ರುದ್ರಕಾಂತ ಅಂದ್ರೆ ಇದು ರೌಂಡ್ ಶೇಪ್ ಇದೆ. ಇದು ರುದ್ರಕಾಂತ, ಅದು 4 ಮುಖದ ಶೇಪ್ ಇತ್ತು ಬ್ರಹ್ಮಕಾಂತ, ಇದಕ್ಕೆ ನಾವು ರುದ್ರಕಾಂತ ಅಂತ ಕರಿತಾ ಇದ್ದೀವಿ. ಇದು ರೌಂಡ್ ಶೇಪ್ ಅಲ್ಲಿ ಇದೆ. ಇದು ಅಂದ್ರೆ ನೋಡಿ, ಪಾದ ಮೂಲ ಸೇಮ್ ಇದೆ ಆಸ್ ಇಟ್ ಈಸ್, ಪಾದ ಮಧ್ಯಭಾಗದಲ್ಲಿ ರೌಂಡ್ ಶೇಪ್ ಇದೆ, ಮೇಲೆ ನೋಡಿ ಈ ರೀತಿ ಇದೆ, ಒಂದು ಅಂಚು ಬಂದಿದೆ ನೋಡಿ ಇಲ್ಲಿ ಅಂಚು. ಇದೊಂದು ಸ್ಪೆಷಾಲಿಟಿ ಇದರದ್ದು. ಸೊ ಇದನ್ನ ಚರಕಿ ಯಂತ್ರದಲ್ಲಿ ತಿರುಗ್ತಾ ಇದ್ರು ಅಂತ ಕೆಲವು ವಿದ್ವಾಂಸರು ಹೇಳ್ತಾರೆ. ಅಂದರೆ ಆ ಕಾಲದಲ್ಲಿ ಒಂದು ಟೆಕ್ನಾಲಜಿ ಇದ್ದು ಈ ಕಂಬವನ್ನು ಅಡ್ಡ ಹಾಕ್ತಾ ಇದ್ರು. ಅಡ್ಡ ಹಾಕಿ ಒಂದು ಮಷೀನಲ್ಲಿ, ಈಗ ಲೇತ್ ಮಷೀನಲ್ಲಿ ತಿರುಗಿಸ್ತಾರಲ್ಲ, ಅದೇ ರೀತಿ ಒಂದು ಮಷೀನ್ನಲ್ಲಿ ಇದು ನೋಡಿ ಸ್ಮೂತ್ನೆಸ್ ನೋಡಿ, ಈ ಸ್ಮೂತ್ನೆಸ್ ಅನ್ನ ಮಷೀನ್ ಇಲ್ಲಾರ್ದೇನೆ ಹೆಂಗೆ ಕ್ರಿಯೇಟ್ ಮಾಡಿದ್ದಾನೆ ಆ ಕಾಲದಲ್ಲಿ, ಕೈಲಿ ಹೇಗೆ ಮಾಡಕ್ಕೆ ಸಾಧ್ಯ? ಇದು ಅದೇನೋ ಒಂದು ಟೆಕ್ನಾಲಜಿ ಇರಬಹುದು ಅಂತ ನಮ್ಮ ಒಬ್ಬರು ವಿದ್ವಾಂಸರು ಇದ್ರ ಬಗ್ಗೆ ಅಧ್ಯಯನ ಮಾಡಿದ್ದಾರೆ. ಹೀಗೆ ಏನೋ ಒಂದು ವಿಶೇಷವಾದಂತಹ ಉಪಕರಣಗಳನ್ನ ಇಲ್ಲಿ ಬಳಸ್ತಾ ಇದ್ರು. ಅಂದ್ರೆ ಇದು ಕೂಡ ನೋಡಿ ಗುರುಡೆ, ನೀವು ಹೇಳಿದಾಗೆ ಯಾವುದೇ ಮಷಿನರಿ ಸಪೋರ್ಟ್ ಇಲ್ಲದೆ ಇಷ್ಟು ನೈಸ್ ಆಗೋಕೆ ಹೇಗೆ ಸಾಧ್ಯ? ಇದು ಏನೋ ಒಂದು ಮಷಿನರಿಯನ್ನು ಆ ಕಾಲದಲ್ಲಿ ಉಪಯೋಗ ಮಾಡ್ತಾ ಇರಬಹುದು. ಇವತ್ತಿನ ಲೇತ್ ಮಷಿನ್ ರೀತಿಯೋ ಏನೋ ಒಂದು ಪ್ರೀವಿಯಸ್ ಇತ್ತೇನೋ ಅನ್ನುವಂಥ ಒಂದು ಊಹೆ ನಮ್ಮ ಹಲವಾರು ವಾಸ್ತುಶಿಲ್ಪ ವಿದ್ವಾಂಸರು ಕೂಡ ಮಾಡಿದ್ದಾರೆ. ಇದು 2ನೇ ಕಂಬ. ಎಸ್ ಸರ್. ನಾವೀಗ ನಾವು 3ನೇ ವೆರೈಟಿ ನೋಡೋಣ. ತುಂಬ ಸ್ಪೆಷಲ್ ಆಗಿದೆ. ಇದನ್ನ ನಾವು ಚಂದ್ರಕಾಂತ ಅಂತ ಕರಿತಾ ಇದ್ದೀವಿ. ಚಂದ್ರಕಾಂತ ಸ್ಪೆಷಾಲಿಟಿ ಏನಂದ್ರೆ 16 ಭಾಗಗಳಲ್ಲಿ ವಿಂಗಡಣೆ ಮಾಡಿದ್ದಾನೆ. ನೋಡಿ, 4,
8, 16 ಹೀಗೆ ಅವರು ಡಬಲ್ ತ್ರಿಬಲ್ ಮಾಡ್ತಾ ಹೋಗ್ತಾ ಇದ್ರು. 16 ಭಾಗದಲ್ಲಿ ಮಲ್ಟಿಪ್ಲೈ ಮಾಡ್ತಾ ಹೋಗ್ತಾ ಇದ್ರು. ಪ್ರತಿಯೊಂದರಲ್ಲಿನೂ ಕೂಡ ಆ ಕೋನಗಳಲ್ಲಿ ಕೂಡ ಕೆತ್ತನೆಯನ್ನು ಮಾಡ್ತಾ ಹೋಗ್ತಾ ಇದ್ರು. ನೋಡಿ, ಪ್ರತಿಯೊಂದು ಕೋನದ ಕೆತ್ತನೆ ಎಷ್ಟು ಬಹಳ ವಿಶೇಷವಾಗಿ ಮೂಡಿ ಬಂದಿದೆ. ಇದು ನಮ್ಮ ಕಂಬ ಮಧ್ಯದಲ್ಲಿ ಬಂದಿರುವಂತಹ ಒಂದು ಕೆತ್ತನೆ. ಸ್ವಲ್ಪ ನೀವು ಕೆಳಗಡೆ ಬಂದ್ಬಿಟ್ರೆ ನೋಡಿ, ಇದನ್ನ ನಾವು ಶಿಖರಗಳ ಕಿರುಮಾದರಿಗಳು ಅಂತ ಕರಿತೀವಿ ನಾವು. ಮಿನಿಯೇಚರ್ ಮಾಡೆಲ್ಸ್ ಆಫ್ ದಿ ಶಿಖರಾಸ್ ಅಂತ ಕರಿತೀವಿ. ಈಗ ದೇವಸ್ಥಾನದ ಮೇಲ್ಭಾಗದಲ್ಲಿ ಗರ್ಭಗೃಹದ ಮೇಲೆ ಶಿಖರ ಇರುತ್ತೆ ತಾನೆ, ಅದನ್ನ ನಾವು ನಾಗರ, ವೇಸರ, ದ್ರಾವಿಡ ಅಂತ ಕರಿತೀವಿ. ಅಂಥ ಒಂದು ಮಾದರಿಗಳಲ್ಲಿ ಒಂದು ಮಾದರಿ ನಾಗರ ಮಾದರಿ ಅಂತ. ಆ ನಾಗರ ಮಾದರಿಯನ್ನೇ ತೊಗೊಂಬಂದ್ಬಿಟ್ಟು ಇಲ್ಲಿ ಆತ ಏನು ಮಾಡಿದ್ದಾನೆ, ಒಂದು ಮಿನಿಯೇಚರ್ ಮಾಡೆಲ್ ಮಾಡಿದ್ದಾನೆ. ಒಂದು ಇಡೀ ಗೋಪುರದ ಒಂದು ಮಿನಿಯೇಚರ್ ಮಾಡೆಲ್ನ ಇಲ್ಲಿ ತೋರಿಸ್ತೀನಿ. ಈಗ ನನ್ನ ಕಡೆ ದೊಡ್ಡ ಕಾರ್ ಇದೆಯಪ್ಪ, ನನ್ನ ಮಗು ಕಾರ್ ಬೇಕು ಅಂತ ಅಳುತ್ತೆ, ನಾನು ಏನು ಮಾಡ್ತೀನಿ, ಅದರೊಂದು ಮಿನಿಯೇಚರ್ ಮಾಡಲ್ ಚಿಕ್ಕ ಮುಟ್ಟೆ ತಗೊಳ್ಳೋ ಮಗನೇ ಆಡು ಅಂತ ನಾನು ಹೇಳ್ತೀನಿಲ್ಲ. ಹಾಗೆ ಆ ದೊಡ್ಡ ಶಿಖರದ ಮಾದರಿಯನ್ನೇ ಆತ ಏನು ಮಾಡಿದ್ದಾನೆ ಅಂದರೆ ಡಿಸೈನ್ಗೋಸ್ಕರ ಇಲ್ಲೊಂದು ಚಿಕ್ಕ ಮಾದರಿಯನ್ನಾಗಿ ಇಲ್ಲಿ ತೋರಿಸಿದ್ದಾನೆ. ಸೊ ಹಾಗಾದರೆ ಪರಮೇಶ್ವರ ಕಂಬದಲ್ಲಿ ಏನೇನಿದೆ ಅಂತಂದರೆ ಸ್ವಲ್ಪ ಇನ್ನಿಮಲ್ಲಿ ನೋಡಿ, ಇಲ್ಲಿ ಜಾಮೆಟ್ರಿಕಲ್ ಡಿಸೈನ್, ಹೌದಾ, ಫ್ಲೋರಲ್ ಡಿಸೈನ್, ಜಾಮೆಟ್ರಿಕಲ್ ಡಿಸೈನ್ ಇದೆ. ಹಾಗೆಯೇ ನಮ್ಮ ವೃಕ್ಷಗಳ ಡಿಸೈನ್ ಇದೆ, ವಾಸ್ತುಶಿಲ್ಪದ ಡಿಸೈನ್ ಇದೆ, ಮತ್ತು ಬಂದ್ಬಿಟ್ಟು ನನ್ನ ಆಸಕ್ತಿಯ ಕ್ಷೇತ್ರ ಮೂರ್ತಿ ಶಿಲ್ಪಗಳನ್ನು ಕೂಡ ಇಲ್ಲಿ ಕಂಡರಿಸಿದ್ದಾರೆ. ಈ ದೇವಾಲಯದ ವಿಶೇಷತೆ ಏನು ಅಂದರೆ ನೃತ್ಯ ಭಂಗಿಗಳು ಅಂತ. ಈಗ ಕೆಲವು ವರ್ಷಗಳ ಹಿಂದೆ ನಮ್ಮ ನಾಡಿನ ಪ್ರಸಿದ್ಧ ನೃತ್ಯ ಮತ್ತು ಶಿಲ್ಪಕಲಾ ವಿದ್ವಾಂಸರಾದಂತಹ ಡಾಕ್ಟರ್ ಚೂಡಾಮಣಿ ನಂದಗೋಪಾಲ್ ಅವರು ಬಂದಿದ್ದರು ಸುಮಾರು 10 ವರ್ಷದ ಹಿಂದೆ. ನಾನು ಸುಮ್ಮನೆ ಕಲ್ಕೊಳ್ಳೋಣ ಅಂತ ಅವ್ರ ಜೊತೆಗೆ ನಾನು ಬಂದೆ. ಅವ್ರ ಅಂಡರ್ನಲ್ಲಿ PhD ಮಾಡುವಂಥ 4-5 ಜನ ನೃತ್ಯಗಾರ್ತಿಯರನ್ನ ಕರ್ಕೊಂಡ್ಬಂದಿದ್ರು. ಈ ಇಟಗಿ ದೇವ ಸ್ಪೆಷಾಲಿಟಿ ಏನು ಅಂದರೆ ಇಲ್ಲಿರುವಂತಹ ನೃತ್ಯ ಕಂಬಗಳಲ್ಲಿ ಇರುವಂತಹ ಶಿಲಾಬಾಲಕಿಯರು ಮಾಡ್ತಕ್ಕಂತಹ ನೃತ್ಯಗಳನ್ನ ಲೈವ್ ಆಗಿ ಅವ್ರು ಮಾಡಿ ತೋರಿಸಿದ್ರು. ಇಲ್ಲಿ ಈ ನಾವು ನೃತ್ಯದಲ್ಲಿ ಕರ್ಣಗಳು ಅಂತ ಕರಿತೀವಿ, ಹೌದಾ. ಈ ನೃತ್ಯಗಳಲ್ಲಿ ಒಂದು ಶಿಲ್ಪಕಲೆ ಇದೆ, ಸಂಗೀತ ಇದೆ, ಚಲನೆಯಲ್ಲಿ ಕಲೆ ನೃತ್ಯ ಕಲೆ ಅಂತ ನಾವು ಕರಿತೀವಿ. ಮುಖದ ಹಾವಭಾವ, ಮಧ್ಯದ ಭಾಗದ ಹಾವಭಾವ, ದೇಹದ ಬಳಕು ಬಾಗುಗಳು ಅಂತ ಕರಿತೀವಿ ನೋಡಿ ನಾವು. ಅವನ್ನೆಲ್ಲ ಯಾವ್ಯಾವ ಕರ್ಣದಲ್ಲಿ ಶಿಲ್ಪಿ ತೋರಿಸಿದ್ದಾನೆ ಅನ್ನೋದನ್ನೆಲ್ಲ ಅವ್ರು ಇಲ್ಲಿ ಸ್ವತಃ ಮಾಡಿ ತೋರಿಸಿದ್ರು. ಡೆಮೋ ಮಾಡಿ ತೋರಿಸಿದ್ರು. ನೋಡಿ, ಈ ಕಂಬದಲ್ಲಿ ಈ ನೃತ್ಯದ ಭಂಗಿ ಇದೆ, ಈ ಕಂಬದಲ್ಲಿ ಈ ನೃತ್ಯದ ಭಂಗಿ ಇದೆ ಅಂತ ಆ ಶಿಲ್ಪಕಲಾ ಮತ್ತು ನೃತ್ಯಕಲಾ ವಿದ್ವಾಂಸರು ಮಾಡಿ ತೋರಿಸಿದ್ದಾರೆ. ಅಷ್ಟು ಸುಂದರವಾದಂತಹ ಶಿಲ್ಪಗಳನ್ನು ನಾವಿಲ್ಲಿ ನೋಡ್ಬೋದು. ಒಂದು ಶಿಲ್ಪ ನಮ್ಮ ಆಸಕ್ತಿ ಕ್ಷೇತ್ರಕ್ಕೆ ನಾವು ಸ್ವಲ್ಪ ಬರೋಣ. ಈಗ ಒಂದು ಶಿಲ್ಪದ ಪಾದಭಾಗಕ್ಕೆ ನಾವೀಗ ಬರೋಣ. ನೋಡಿ, ಈ ಪಾದಭಾಗದಲ್ಲಿರುವಂತಹ ಶಿಲ್ಪಕ್ಕೆ ಮತ್ತೆ ನನ್ನ ಕ್ಷೇತ್ರಕ್ಕೆ ಬರ್ತೀನಿ ಸರ್. ನಾನು ಕಥಾನಕ ಶಿಲ್ಪಕ್ಕೆ ಬರ್ತೀನಿ. ನಾನು ಇದರಲ್ಲಿ ಅಧ್ಯಯನ ಮಾಡಿರೋದ್ರಿಂದ ಇದು ಬಹಳ ವಿಶೇಷವಾದಂತಹ ಒಂದು ಶಿಲ್ಪ. ಈ ಶಿವನ ಅವತಾರಗಳಲ್ಲಿ ಇರುವಂತಹ ಒಂದು ಗಜಾಸುರ ಸಂಹಾರ ಅಂತ ಒಂದು ಕಥೆ ಬರ್ತದೆ ನಮ್ಮ ಅನೇಕ ಪುರಾಣಗಳಲ್ಲಿ, ಶಾಸ್ತ್ರಗಳಲ್ಲಿ ಬರುವಂತಹ ಇದು. ಗಜಾಸುರ ಅನ್ನೋನು ಒಬ್ಬ ಅಸುರ. ಅವನು ಆ ಗಜಾಸುರನಿಗೆ ಬಹಳ ಅಹಂಕಾರ ಬಂದ್ಬಿಡುತ್ತೆ. ಅವಾಗ ಪರಶಿವ ಏನು ಮಾಡ್ತಾನೆ ಅಂತಂದರೆ ಆ ಗಜಾಸುರನನ್ನು ಸಂಹರಿಸಿ ಆನೆಯ ಚರ್ಮವನ್ನೇ ತನ್ನ ಪ್ರಭಾವಳಿಯನ್ನಾಗಿ ಮಾಡಿಕೊಂಡು ಆನೆಯ ತಲೆಯ ಮೇಲೆ ಕಾಲನ್ನು ಇಟ್ಟು ಆನೆಯ ಚರ್ಮವನ್ನು ತಲೆಯ ಮೇಲೆ ಹೊದ್ದುಕೊಂಡು ನಿಲ್ತಾನೆ. ಇದು ಶೈವ ಅನೇಕ ಪುರಾಣಗಳಲ್ಲಿ ಬರುವಂಥ ಒಂದು ಕಥೆ. ಈ ಇಡೀ ಕಥೆಯನ್ನು ಒಂದೇ ಪೆನಲ್ನಲ್ಲಿ ಈ ಪಾದ ಭಾಗದಲ್ಲಿ ಒಂದು ಕಂಬದ ಇದನ್ನು ರುದ್ರಕಾಂತ ಟೈಪ್ ಆಫ್ ಪಿಲ್ಲರ್ ಅಂತ ನಾವು ಇದು ಅಂದರೆ ನೋಡಿ, ರೌಂಡ್ ಇದೆ ನೋಡಿ, ಶೇಪ್ ವೃತ್ತಾಕಾರ ಇದೆ ನೋಡಿ. ಅದರಲ್ಲಿ ಆ ಪಾದ ಮೂಲದಲ್ಲಿ ಇಡೀ ಒಂದು ಕಥೆಯನ್ನು ಈ ಪೆನಲ್ನಲ್ಲಿ ತೋರಿಸ್ತಾನೆ. ಸ್ವಲ್ಪ ಡೀಟೇಲ್ಸನ್ನು ನೋಡೋಣ ಬನ್ನಿ. ಈಗ ಇಲ್ಲಿದೆ ನೋಡಿ, ಆನೆಯ ಮುಖ ಇದೆ. ಓಕೆ, ಹೌದಾ, ಆನೆಯ ಮುಖ ಆಯ್ತಾನೆ. ಇಲ್ಲಿ ದಂತ ಇದೆ ನೋಡಿ, ದಂತ, ಆನೆಯ ಮುಖದ ಮೇಲೆ ಶಿವ ತನ್ನ ಪಾದವನ್ನು ಇಟ್ಟಿದ್ದಾನೆ, ಕಟ್ಟಾಗಿ ಹೋಗ್ಬಿಟ್ಟಿದೆ. ಈ ಆನೆಯ ಚರ್ಮವನ್ನು ಹರಿದು ಇಲ್ಲಿ ತನ್ನ ತಲೆಯ ಮೇಲೆ ಪ್ರಭಾವಳಿಯ ರೀತಿಯಲ್ಲಿ ಆತ ಹೊದ್ದುಕೊಂಡಿದ್ದಾನೆ. ಇಲ್ಲಿ ಬೇರೆ ಬೇರೆ ಅವನ ಗಣಗಳು, ವಾದ್ಯಗಾರರು ಇವರೆಲ್ಲರನ್ನ ಬಹಳ ಸುಂದರವಾಗಿ ತೋರಿಸಿದ್ದಾನೆ. ಇಲ್ಲಿ ಮತ್ತೆ ಶಿಲ್ಪಿಯ ಸೂಕ್ಷ್ಮತೆ, ಇಲ್ಲಿ ಅವನಿಗೆ 8 ಕೈಗಳನ್ನು ತೋರಿಸ್ಬೋದು, 4 ಕೈಗಳನ್ನು ತೋರಿಸ್ಬೋದು, 16 ಕೈಗಳನ್ನು ತೋರಿಸ್ಬೋದು. ಅವನ ಒಂದು ಸೂಕ್ಷ್ಮತೆ, ಅವನ ಒಂದು ಕೌಶಲ್ಯವನ್ನು ನಾವು ಈ ರೀತಿಯ ಭಾಗಗಳಲ್ಲಿ ತೋರಿಸ್ಬೋದು. ಹೇಗೆ ಕಥಾನಗಳನ್ನು ತೋರಿಸಿದಾರೋ ಹಾಗೆ ನೃತ್ಯದ ಭಂಗಿಗಳನ್ನು ಕೂಡ ಈ ದೇವಾಲಯದಲ್ಲಿ ತೋರಿಸಿದ್ದಾರೆ. ಅದು ಈ ದೇವಾಲಯದ ಬಹಳ ಸ್ಪೆಷಾಲಿಟಿ. ಅದನ್ನು ನಮ್ಮ ಆಸಕ್ತರು, ನಮ್ಮ ಕರುಣಾ ವಿಜಯೇಂದ್ರ ಅಂತ ಒಬ್ಬರಿದ್ದಾರೆ, ಡಾಕ್ಟರ್ ಕರುಣಾ ವಿಜಯೇಂದ್ರ, ಅವರೊಂದು ಪುಸ್ತಕ ಬರೆದಿದ್ದಾರೆ, ದೇವಾಲಯಗಳಲ್ಲಿ ಅಂಗಭೋಗ ರಂಗಭೋಗ ಅಂತ. ಆಮೇಲೆ ಚೂಡಾಮಣಿ ನಂದಗೋಪಾಲ್ ಅವರು ಶಿಲೆಕಲೆ ಅಂತ ಪುಸ್ತಕ ಬರೆದಿದ್ದಾರೆ. ನೀವು ಆ ಪುಸ್ತಕಗಳನ್ನು ನೋಡಿಬಿಟ್ರಿ ಅಂತಂದರೆ ಇಟಗಿ ಮಹಾದೇವ ದೇವಾಲಯದಲ್ಲಿ ಯಾವ ನೃತ್ಯದ ಭಂಗಿ ಇದೆ ಅದನ್ನು ಅವರು ಕೊಟ್ಬಿಟ್ಟಿದ್ದಾರೆ. ಅಷ್ಟು ಒಳ್ಳೆ ವಿದ್ವಾಂಸರು ಕೂಡ ಇದ್ದಾರೆ ಸರ್. ನೋಡಿ, ಕಲೆಗೆ ನೀವು ಕಲಾ ಮಾಧ್ಯಮದಲ್ಲಿ ಎಷ್ಟು ನಮ್ಮ ಕಾಲದಲ್ಲಿ ಅವರು ಮಹತ್ವ ಕೊಡ್ತಿದ್ರು. ಕೇವಲ ಈ ರೀತಿ ಪೌರಾಣಿಕ ಕಥೆಗಳಲ್ಲದೆ ನಮ್ಮ ಭಾರತೀಯ
ಶಾಸ್ತ್ರೀಯ ನೃತ್ಯ ಸಂಗೀತದ ಬಗ್ಗೆ ಕೂಡ ನಮ್ಮ ಜನರಿಗೆ ಎಷ್ಟು ಒಲವಿತ್ತು ಅನ್ನೋದು ನಮಗೆ ಇದನ್ನ ಗೊತ್ತಾಗ್ತದೆ. ಹೌದು ತಾನೆ? ಖಂಡಿತ. ನಮ್ಮ ಶಿಲ್ಪಿಗಳು ಎಷ್ಟು ಗ್ರೇಟ್ ಇದ್ರು ಅಂತ ಗೊತ್ತಾಗುತ್ತೆ. ಹೌದು. ಎಷ್ಟು ಡೀಟೇಲಿಂಗು. ಈಗ ನೋಡಿ, ಉದಾಹರಣೆಗೆ ಇಲ್ಲಿ ಬೆರಳು ಇಲ್ಲೊಂದು ಒಂದು ಗ್ಯಾಪ್ ಮಾಡಿದ್ದಾರೆ ನೋಡಿ. ಹೌದೌದು ಸರ್. ಕಲ್ಲು ಅಂದ್ರೆ ಇದಿಷ್ಟು ಒಂದೇ ಪೀಸು ಅದರಲ್ಲಿ ಕೆತ್ತಿದ್ದಾರೆ ನೋಡಿ ಅವರು. ನೋಡಿ ಸರ್, ನೀವು ನಾಲೆಜ್ ಆಫ್ ದಿ ಸ್ಕಲ್ಪ್ಚರ್ ನೋಡ್ರಿ, ಶಿಲ್ಪಿ ನೋಡಿ. ನನಗೆ ಕಥಾನಕದ ನಾಲೆಜ್ ಇದೆ, ನಾನು ಕಥಾನಕ ಹೇಳ್ತೀನಿ. ನಂಗೆ ನೃತ್ಯದ ನಾಲೆಜ್ ಇಲ್ಲ. ಆದರೆ ಒಬ್ಬ ಶಿಲ್ಪಿಗೆ ನೃತ್ಯದ ಬಗ್ಗೆನೂ ಜ್ಞಾನ ಇದೆ, ಪೌರಾಣಿಕ ಕಥೆ ಬಗ್ಗೆನೂ ಜ್ಞಾನ ಇದೆ, ಈ ವಾಸ್ತುಶಿಲ್ಪದ ಕಂಬದ ಬಗ್ಗೆನೂ ಜ್ಞಾನ ಇದೆ, ಈ ಇಂಜಿನಿಯರಿಂಗ್ ಸ್ಟ್ರಕ್ಚರ್ ಬಗ್ಗೆನೂ ಜ್ಞಾನ ಇದೆ. ಅಂದರೆ ಒಂದು ಟೀಮೇ ಇತ್ತು ಅಂತ ಅವಾಗ. ಇಟ್ಸ್ ಎ ಕಮಿಟಿ. ಒಬ್ಬನು ಸ್ಥಪತಿ ಅಂತ ಇದ್ದ. ಹಿ ಈಸ್ ಅ ಮೇನ್ ಇಂಜಿನಿಯರ್. ಟೋಟಲ್ ಟೆಂಪಲ್ ನ ಕನ್ಸ್ಟ್ರಕ್ಟರ್ ಅವನು, ಸ್ಥಪತಿ. ಆ ಸ್ಥಪತಿಯ ಕೈಯಲ್ಲಿ ಬೇರೆ ಬೇರೆ ಜನ ಇದ್ರು. ಈ ಮೂರ್ತಿ ಶಿಲ್ಪಗಳನ್ನೇ, ಈಗ ನಾನು ಕಲಾ ಇತಿಹಾಸಕಾರ, ಮೂರ್ತಿ ಶಿಲ್ಪದ ಬಗ್ಗೆನೇ ನನಗೆ ನಾಲೆಜ್ ತಾನೆ. ಮೂರ್ತಿ ಶಿಲ್ಪಗಳನ್ನ ಕೆತ್ತುವಂಥ ಶಿಲ್ಪಿನೇ ಒಬ್ಬನು ಎಕ್ಸ್ಪರ್ಟ್ ಅವನು. ಕಂಬಗಳನ್ನು ಕೆತ್ತುವಂಥ ಶಿಲ್ಪಿನೇ ಒಬ್ಬ ಎಕ್ಸ್ಪರ್ಟ್. ನಂತರ ಗರ್ಭಗೃಹದಲ್ಲಿರುವ ಆರಾಧನಾ ಮೂರ್ತಿಯನ್ನು ಮಾಡುವಂಥ ಎಕ್ಸ್ಪರ್ಟ್ನೇ ಒಬ್ಬ. ಹೀಗೆ ಅವರಲ್ಲಿ ಬಹಳ ಒಬ್ಬೊಬ್ಬ ಪರಿಣಿತ ಶಿಲ್ಪಿಗಳನ್ನು ಸೇರಿಸ್ಕೊಂಡು ಇಂಥ ಒಂದು ದೊಡ್ಡ ದೊಡ್ಡ ದೇವಾಲಯಗಳನ್ನು ನಿರ್ಮಾಣ ಮಾಡ್ತಾ ಇದ್ರು. ಉದಾಹರಣೆಗೆ ಒಂದು ಬ್ರಿಡ್ಜ್ ಕಟ್ಟಬೇಕು, ಚೀಫ್ ಇಂಜಿನಿಯರ್, ಅಸಿಸ್ಟೆಂಟ್ ಇಂಜಿನಿಯರ್ಸ್, ಎಕ್ಸಿಕ್ಯೂಟಿವ್ ಇಂಜಿನಿಯರ್ಸ್, ಹೀಗೆ ಒಂದು ಟೀಮೇ ಕೆಲಸ ಮಾಡ್ತಾ ಇತ್ತು. ಸ್ವಲ್ಪ ನಾವು ಈಗ ನಮ್ಮ ಉದಯ್ ಅವ್ರ ಹಿಂದೆ ಹೇಳ್ತಿದ್ರಲ್ಲ, ಒಂದು ಸ್ವಲ್ಪ ಹಾಸ್ಯವಾಗಿ ನೋಡೋಣ. ಈಗ ನೋಡೋಣ, ಹೇಗೆ ಹಾಸ್ಯವಾಗಿ ನೋಡೋಣ. ಈಗ ನಮ್ಮ ಪರಮೇಶ್ವರ್ ಅವರು ಒಂದು ಆಫೀಸಿಗೆ ಹೋಗ್ತಾರಪ್ಪ. ಹೋಗ್ಬಿಟ್ಟು ಏನು ಮಾಡ್ತಾರೆ, ಒಳಗಡೆ ಹೋಗ್ತಾರೆ. ಒಳಗಡೆ ನೀವು ಬೈಕ್ ಮೇಲೆ ಬರ್ತೀರಾ ತಾನೇ, ನೀವು ಬೈಕ್ ಮೇಲೆ ಬಂದ್ಬಿಟ್ಟು ಬೈಕನ್ನು ಮನೆಗೆ ತೊಗೊಂಡು ಹೋಗ್ತೀರಾ, ಆಫೀಸ್ ತೊಗೊಂಡು ಹೋಗಲ್ಲ ತಾನೆ. ನೀವು ಬೈಕನ್ನು ಏನು ಮಾಡ್ತೀವಿ, ಪಾರ್ಕಿಂಗ್ ಮಾಡಿ. ನೋಡಿ, ಪಾರ್ಕಿಂಗ್ ಮಾಡಿದ್ದಾರೆ ಇಲ್ಲಿ. ಇದು ನಂದಿ ವಾಹನ ಅಂತ. ನಂದಿ ಇಸ್ ದಿ ವಾಹನ ಆಫ್ ದಿ ಶಿವ. ಸೊ ಶಿವ ಒಳಗಡೆ ಹೋಗಿದ್ದಾನೆ. ಈಗ ಮಹಾದೇವ ದೇವಾಲಯದಲ್ಲಿ ಏನು ಮಾಡ್ಬಿಟ್ಟಿದ್ದಾನೆ, ನಂದಿಯನ್ನು ಹೊರಗಡೆ ಪಾರ್ಕ್ ಮಾಡಿದ್ದಾನೆ. ಪಾರ್ಕ್ ಮಾಡಿಬಿಟ್ಟು ಒಳಗಡೆ ಕೂತಿದ್ದಾನೆ. ಎಸ್ ಸರ್. ಈ ತೆರೆದ ಸಭಾ ಮಂಟಪದಿಂದ ನಾವೀಗ ಮತ್ತೆ ನಮ್ಮ ನೆಕ್ಸ್ಟ್ ಎಂಟ್ರೆನ್ಸ್ಗೆ ಹೋಗೋಣ. ಇದನ್ನು ನಾವು ನವರಂಗ ಅಂತ ಕರಿತಾ ಇದ್ದೀವಿ. ಓಕೆ. ಹಾಂ ಸರ್, ಇದು ಹೌದು, ನಮ್ಮ ಶಿಲ್ಪಕಲೆಗೆ ನಮ್ಮ ಜನರೇ ಶತ್ರುಗಳು. ನಮ್ಮ ಕಲೆಗೆ ನಾವೇ ಶತ್ರುಗಳು. ಯಾಕೆಂದರೆ ನಾವು ಸಂರಕ್ಷಣೆ ಮಾಡ್ತಾ ಇಲ್ಲ. ಆಮೇಲೆ ಒಂದು ಸಮಸ್ಯೆ ಏನಾಗಿದೆ ನಮ್ಮ ಶಿಲ್ಪಕಲೆಯಲ್ಲಿ ಅಂದರೆ, ಒಂದು ತಪ್ಪು ಭಾವನೆ ನಮ್ಮ ಜನರಲ್ಲಿದೆ. ಏನು ಅಂದರೆ, ಯಾವುದೇ ದೇವಸ್ಥಾನ ಅಥವಾ ಮೂರ್ತಿಯನ್ನು ಇಟ್ಟಾಗ ಅದರ ಕೆಳಗೆ ನಿಧಿ ಇರ್ತದೆ ಅಂತ. ನಾನು ಕಲಾ ಇತಿಹಾಸ ಸಂಶೋಧನೆಯಲ್ಲಿ 14 ಜಿಲ್ಲೆಗಳನ್ನು ಸಂಚಾರ ಮಾಡಿದಾಗ ನೋಡಿದಾಗ ಅವ್ರು ಏನು ಮಾಡ್ತಾರೆ ಅಂದರೆ, ಇಲ್ಲೇನೋ ನಿಧಿ ಇದೆ ಅಂತ ಮೂರ್ತಿ ಶಿಲ್ಪನ ಎದ್ದು ಬಿಡ್ತಾರೆ. ಅಲ್ಲೇನೂ ನಿಧಿ ಇರೋಲ್ಲ, ಅದು ವಿರೂಪ ಮಾಡ್ಬಿಡೋದು. ಅವ್ರಿಗೆ ಅರ್ಥ ಮಾಡ್ಕೊಳ್ಬೇಕು ಅಂದರೆ, ಇದೇ ನಮ್ಮ ದೊಡ್ಡ ನಿಧಿ, ಇದೇ ಜ್ಞಾನ ನಿಧಿ. ಹೊರಗೆ ಇದೆಯಲ್ಲ, ಕಲೆ ಇದೆ, ಸಾಹಿತ್ಯ ಇದೆ, ಸಂಗೀತ ಇದೆ, ಪುರಾಣ ಇದೆ, ಆಧ್ಯಾತ್ಮ ಇದೆ, ಧರ್ಮ ಇದೆ. ಇದೇ ಒಂದು ದೊಡ್ಡ ನಿಧಿ. ಇದನ್ನು ತಿಳ್ಕೊಳ್ಳಾರ್ದೇನೆ ನಿಧಿ ಹುಡುಕ್ತಾ ಇದ್ದಾರೆ. ನಮ್ಮ ಶಾಸನದಲ್ಲಂತೂ ಭಾಳ ದೊಡ್ಡ ಇದಾಗಿದೆ. ಆ ಶಾಸನಗಳನ್ನು ಓದಿದ್ರೆ ನಿಧಿ ಸಿಗುತ್ತೆ ಅಂತ ನಮ್ಮ ಜನ ತಪ್ಪಾಗಿ ಭಾವಿಸ್ಕೊಂಡು ಈ ರೀತಿ ಮಾಡ್ತಾ ಇದ್ದಾರೆ. ಕಲಾ ಮಾಧ್ಯಮದ ಎಲ್ಲ ಎಪಿಸೋಡುಗಳು ನಿಮಗೆ ಸಿಗಬೇಕು ಅಂತಂದ್ರೆ ಕಲಾ ಮಾಧ್ಯಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಕ್ಲಿಕ್ ಮಾಡಿ, ತಪ್ಪದೇ ಮಾಡಿ. ವಿಡಿಯೋ ನೋಡಿದ್ದಕ್ಕೆ ನಿಮಗೆ ತುಂಬ ಧನ್ಯವಾದಗಳು. ಪುಸ್ತಕಗಳನ್ನು ಓದು ಮನಸ್ಸನ್ನು ಅರಳಿಸುತ್ತೆ, ಬುದ್ಧಿಯನ್ನು ಚುರುಕು ಮಾಡುತ್ತೆ, ಕಾಣದ ಹೊಸ ಲೋಕವನ್ನು ಪರಿಚಯಿಸುತ್ತೆ. ಹಾಗಾಗಿ ಓದುವ ಸಂಸ್ಕೃತಿ ಹೆಚ್ಚಾಗ್ಲಿ. ಧನ್ಯವಾದ.